ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಪ್ಪಬೇಗೂರು ರಸ್ತೆಯ ಹರಪನಹಳ್ಳಿ ಗೇಟ್ ಬಳಿ ಇರುವ ಲಯನ್ಸ್ ಕ್ಲಬ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ಗೆ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ನ ನೂತನ ಅಧ್ಯಕ್ಷರಾಗಿ ಎಡಿ ಮೋಹನ್ ರವರಿಗೆ ಜವಾಬ್ದಾರಿ ನೀಡಲಾಯಿತು. ಹಾಗೆಯೇ ಕಾರ್ಯದರ್ಶಿಯಾಗಿ ರವಿ ಮತ್ತು ಖಜಾಂಚಿಯಾಗಿ ರಾಜೇಶ್ ರವರಿಗೆ ಜವಾಬ್ದಾರಿ ನೀಡಲಾಯಿತು. ಇನ್ನು ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ನ ನೂತನ ಅಧ್ಯಕ್ಷರಾದ ಎಡಿ ಮೋಹನ್ ರವರು ಮಾತನಾಡಿ, ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಸರ್ವಾನುಮತದಿಂದ ಅವಿರೋಧವಾಗಿ ನನ್ನನ್ನು ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ತುಂಬ ಸಂತೋಷವಾಗಿದ್ದು, ಈಗಾಗಲೇ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ ವತಿಯಿಂದ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಮುಂದಿನ ದಿನಗಳಲ್ಲಿ ನಾವು ಕೂಡ ಲಯನ್ಸ್ ಕುಟುಂಬದ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪರಿಸರ, ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆ ಕಾರ್ಯಕ್ರಮಗಳನ್ನು ರೂಪಿಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಾದಗ್ರಹಣ ಬೋಧಕರಾದ ಲಯನ್ಸ್ ಜಿ ಶ್ರೀನಿವಾಸ್, ಅತಿಥಿಗಳಾಗಿ ಮೊದಲನೇ ಉಪ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಎನ್.ಟಿ. ರಂಗಾರೆಡ್ಡಿ, ಎರಡನೇ ಉಪ ರಾಜ್ಯಪಾಲರಾದ ಲಯನ್ ಸುಗಾತ್ರಿ ರೆಡ್ಡಿ, ಆರ್.ಸಿ. ಲಯನ್ ರೇಖಾ ಮೋಹನ್, ಜೆಡ್.ಸಿ. ಸುನಿಲ್ ಕುಮಾರ್, ಜಿಗಣಿ ಲಯನ್ ಸರ್ವಿಸ್ ಟ್ರಸ್ಟ್ ಅಧ್ಯಕ್ಷರಾದ ಹಾರಗದ್ದೆ ಪ್ರಭಾಕರ್, ಜೆ ಲಿಸ್ಟ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ನ ಪದಾಧಿಕಾರಿಗಳು ಮತ್ತು ಲಯನ್ಸ್ ಕ್ಲಬ್ ಸದಸ್ಯರು ಭಾಗವಹಿಸಿದರು. ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿ ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ದಿನಾಂಕ 1/7/2025ರಿಂದ 30/6/2026 ರೈತ ಸೇವಾ ಕಾರ್ಯಕ್ರಮಗಳ ವಿವರಗಳು. 1ನೇ ಕಾಯಂ ಸೇವಾ ಕಾರ್ಯಕ್ರಮದ ಮ್ಯಾನೇಜಿಂಗ್ ಸ್ಟಾಫ್ನಲ್ಲಿ ರಿಯಾಯಿತಿ ದರದಲ್ಲಿ 290 ಕಿಲೋಮೀಟರ್ಗೆ ಸೇವೆ ಒದಗಿಸಲಾಗಿದೆ. ಆಂಧ್ರಪ್ರದೇಶದ ಕೃಷಿ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಎನ್.ಟಿ. ರಂಗಾರೆಡ್ಡಿ ತೆಲುಗು ಮಾಧ್ಯಮ ಮಾಜಿ ಶಾಲೆಯಿಂದ ಭಾರತದ ಏರೋಸ್ಪೇಸ್ ಮತ್ತು ಸೇವಾಲಯಗಳ ಮುಂಚೂಣಿಗೆ ನೀಡಿ ಅಸಾಧಾರಣ ಹಾದಿಯನ್ನು ಕಲಿಸಿದ್ದಾರೆ. ಒಬ್ಬ ವಿಶಿಷ್ಟ ವಿದ್ವಾಂಸರಾಗಿದ್ದ ಅವರು NIT ಕಾಲೇಜಿನಲ್ಲಿ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದಾರೆ. ನಂತರ ಗೌರವಾನ್ವಿತ IIT ಮದ್ರಾಸ್ನಿಂದ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪ್ರಮುಖ ಸಂಸ್ಥೆಯಾದ ಹೈದರಾಬಾದ್ನ ಸೆಂಟ್ರಲ್
ಪ್ರೈವೇಟ್ ಲಿಮಿಟೆಡ್ ಮತ್ತು ಅಟಾಮಿ ಏರೋ ಸರ್ಜಿಕಲ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರುತ್ತಾರೆ. ಇದು 2 ಆಸನಗಳ ಕಣ್ಗಾವಲು ವಿಮಾನಗಳನ್ನು ತಯಾರಿಸುವ ಅಧಿಕಾರ ಹೊಂದಿರುವ ಏಕೈಕ ಖಾಸಗಿ ಭಾರತೀಯ ಕಂಪನಿಗಳು ಎಂಬ ಪ್ರಖ್ಯಾತಿಯನ್ನು ಹೊಂದಿದೆ. ಇದು ಅವರ ನಿವೃತ್ತಿಗೆ ಸಾಧನೆಯಾಗಿದೆ ಮತ್ತು ಭಾರತೀಯ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಪ್ರಮುಖ ಕೊಡುಗೆಗಳಾಗಿವೆ. ಡಾಕ್ಟರ್ ಕೆ.ಟಿ. ರಂಗಾರೆಡ್ಡಿಯವರು ಪ್ರಸ್ತುತ ಭಾರತೀಯ ರಕ್ಷಣಾ ತಯಾರಿಕರ ಸೊಸೈಟಿ ಕರ್ನಾಟಕ ಅಧ್ಯಯನದ ಸಹ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಭಾರತೀಯ ಕೈಗಾರಿಕಾ ಒಕ್ಕೂಟದ ಪ್ರಮುಖ ಘಟಕವಾಗಿದೆ ಮತ್ತು ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ಕೈಗಾರಿಕಾ ಪ್ರಗತಿಗಾಗಿ ಅವರು ನಿರಂತರವಾಗಿ ಉತ್ಪಾದಿಸುತ್ತಿರುವ ಸಂಸ್ಥೆಯ ಇಂಜಿನಿಯರ್ಗಳ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 3 ದಶಕಗಳಿಗೂ ಹೆಚ್ಚು ಕಾಲ ನಿಷ್ಠಾವಂತರಾಗಿರುವ ಡಾಕ್ಟರ್ ಕೆ.ಟಿ. ರಂಗಾರೆಡ್ಡಿಯವರು ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಸ್ಥಾಪನೆ, ಸಾರ್ವಜನಿಕ ಉದ್ಯಾನವನಗಳ ರಚನೆ, ಅರ್ಹ ವಿದ್ಯಾರ್ಥಿಗಳ ಪ್ರಾಯೋಜಾತ್ಮಕ ಮತ್ತು ಹೆಚ್ಚಿನ ಪ್ರಭಾವ ಬೀರುವ ಜಾಗೃತಿ ಅಭಿಯಾನಗಳಲ್ಲಿ ನಾಯಕತ್ವ ಸೇರಿದಂತೆ ಹಲವಾರು ಪರಿವರ್ತನಾ ಉಪಕ್ರಮಗಳಲ್ಲಿ ಮುಖ್ಯ ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ದಾರ್ಶನಿಕ ನಾಯಕತ್ವ ಮತ್ತು ಸೇವೆಗೆ ನಿರಂತರ ಬದ್ಧತೆಯು ಅವರಿಗೆ ಹಲವಾರು ಅಂತಾರಾಷ್ಟ್ರೀಯ ನಾಯಕತ್ವ ಮತ್ತು ಸದಸ್ಯತ್ವ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ. ಇದು ಜಾಗತಿಕ ಗಣಿ ಸಮುದಾಯದಲ್ಲಿ ಅವರ ಪರಂಪರೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದೆ. 1ನೇ ವೈಎಸ್ಎಸ್ಸಿ ಗವರ್ನರ್ ಆಗಿ ಆಯ್ಕೆಯಾದವರು ತಳಮಟ್ಟದ ಕ್ಲಬ್ಗಳನ್ನು ಬಲಪಡಿಸುವುದು, ಮುಂದಿನ ಪೀಳಿಗೆಯ ಯುವ ನಾಯಕರನ್ನು ಸಬಲೀಕರಣಗೊಳಿಸುವುದು, ಕಾರ್ಯತಂತ್ರದ ಸೇವಾ ಉಪಕ್ರಮಗಳನ್ನು ನಿರ್ಮಿಸುವುದು ಮತ್ತು ಲಯನಿಸಂನ ಸಾರ್ವಜನಿಕ ಪ್ರೊಫೈಲ್ಗಳನ್ನು ಉನ್ನತೀಕರಿಸುತ್ತಾ ಗಮನಿಸುವ ನೈತಿಕ ಮತ್ತು ಪ್ರಗತಿಪರ ದೃಷ್ಟಿಕೋನ ಶ್ರಮಿಸುತ್ತಿದ್ದಾರೆ. ಡಾಕ್ಟರ್ ಕೆ.ಟಿ. ರಂಗಾರೆಡ್ಡಿಯವರು ಲಯನ್ ಕೆ.ಟಿ. ಜಯಾರೆಡ್ಡಿ ಎಂಬುವವರು ಮದುವೆಯಾಗಿದ್ದು ಅವರು 2 ಮಕ್ಕಳ ಹೆಮ್ಮೆಯ ತಂದೆಯಾಗಿದ್ದಾರೆ. ಒಬ್ಬರು ತಂತ್ರಜ್ಞಾನ ಉದ್ಯಮಿ, ಇನ್ನೊಬ್ಬರು ವೈದ್ಯಕರಿದ್ದರು. ಅವರ ಜೀವನ ಪರಿಶ್ರಮದ ಶಕ್ತಿ, ಕುಟುಂಬದ ಶಕ್ತಿ ಮತ್ತು ಸೇವೆಯ ನಿರಂತರ ಪರಿಣಾಮಕ್ಕೆ ಸಾಕ್ಷಿಯಾಗಿದೆ. Respected presiding officer, close friend, nice nice ನಲ್ಲಿ ಹೋಗುವಾಗ ದೊಡ್ಡ ಆಸನ ಪಡಿತಾರೆ. ಲಯನ್ಸ್ ಕ್ಲಬ್ ಜಿಗಿನಿ ಟೌನ್ ಪ್ರೆಸಿಡೆಂಟ್ ನೈಸ್ ನಾಗರಾಜ್ ಅವರು, my chief guest, my good friend S. Srinivas, past district governor, region chairperson Rekha Avare, zone chairperson Sunil, my second vice district governor, Lions Club president, and first chairman is H.R. Prabhakar, and Naman Kumar, ADCS, audience of Ramchandra Reddy, Arun Kumar, his international training, and Rafael Antoni, his relationship, so all the dignities on the dais, ladies and gentlemen. First, I would like to thank Lions Club of Tigri Town for again supporting me to second village to electing the first village. I would like to thank and again thanks once again for Lions Club of Tigri Town. I think once in the district there is a saying, Tigri Town decide ಮಾಡಿದೆ, almost district ಅದೇ decide ಮಾಡ್ತಾರೆ. So 2 ಸಾರಿ decide ಮಾಡಿದ್ರು, second village ಆಗಬೇಕಂತ second time first village ಆಗಬೇಕಂತ decide ಮಾಡಿದ್ದಾರೆ. So again I would like to thank all the leaders of Tigri Town. ಯಾಕಂದ್ರೆ ಬೇರೆ ಕಂಪನಿಯಲ್ಲಿ ಒಂದ್ಸಲ ಮಾತಾಡಿದ್ರೆ ಡೌಟ್ ಬರುತ್ತೆ, ಅವ್ರು ಏನಾಗಿ ಫಾಲೋ ಮಾಡ್ತಾರ ಅಂತ ಚೆಕ್ ಮಾಡಿಸ್ಕೋಬೇಕು. ಟಿಗ್ರಿನಲ್ಲಿ ಒಂದು ಲೀಡರ್ಶಿಪ್ ಪ್ರಭಾಕರ್ ಲೀಡರ್ಸ್ ಡೌನ್ ಅಂಡ್ ಆಲ್ ದ ಒಂದ್ಸಲ ಟಿಗ್ರಿ ಅವರು ಮಾತು ಕೊಟ್ಟಿದ್ರೆ ದಟ್ ಇಸ್ ದ ಫೈನಲ್. ಸೊ ದಟ್ಸ್ ಅ ವೇರ್ ಡಿಸ್ಟ್ರಿಕ್ಟ್ ಆಲ್ಸೋ ಫಾಲೋ ಮೋಹನ್ ಫ್ರೆಂಡ್. ಸೊ whatever he says, the Tigri stand for an integrity and also for the leadership qualities and commitment to integrity check ಮಾಡಬೇಕಂದ್ರೆ then we have to see and follow the Tigri town club. And another one always said that as a district first vice district governor, now second vice district governor elect ಆದ್ಮೇಲೆ ಯಾವಾಗ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಮೀಟಿಂಗ್ ನಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಎಲ್ಲಿದೆ ಅಂತ ಹೇಳ್ತಾ ಇದ್ವು. ಯಾಕಂದ್ರೆ ನಿಮ್ಮ ಕ್ಲಬ್ನಲ್ಲಿ ಒಂದು ಆಫೀಸು, ಒಂದು ಸೆಕ್ರೆಟರೀಸ್, ಒಂದು ಸ್ಟಾಫ್ ಈಗ ಸಿಗ್ನೇಚರ್ ಬರುತ್ತೆ. ನಮ್ಮ ಡಿಸ್ಟ್ರಿಕ್ಟ್ ಫಾರ್ಮ್ ಆಗಿ 17 years ಆಗಿದೆ, ಬಟ್ ನಮ್ಗೊಂದು ಆಫೀಸ್ ಇಲ್ಲ,
ಇಲ್ಲ, ಒಂದು ನಾವೇ ಗವರ್ನರ್ ಎಲ್ಲಿ ಹೋಗಿದ್ರೆ ಅವರ ಆಫೀಸ್ ಅಲ್ಲೇ ಹೋಗ್ತಾ ಇರುತ್ತೆ. ನಾವು ಹೋಗಿದ್ರೆ ಸೊ ನಾವೆಲ್ಲ ಹೋಗಿದ್ರೆ ಜಿಗಿನಿ ಟೌನ್ ನೋಡಿದ್ರೆ ಇಲ್ಲ ರೆಂಟ್ ಕೊಡ್ತಾ ಇಲ್ಲ ಒಂದು ಫ್ಲೋರ್ ತಗೊಂಡ್ಬಿಡಿ ಒಂದು ಡಿಸ್ಟ್ರಿಕ್ಟ್ ಆಫೀಸ್ ಮಾಡಿ ಅಂತ ಹೇಳಿ. ಸೊ ಆ ಥರ ಪರಿಸ್ಥಿತಿ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಇದೆ. ನಮ್ಮ ದೊಡ್ಡ ಲೀಡರ್ಸ್ ಇರ್ತಾರೆ ಮಾತಾಡಕ್ಕೆ, ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಅಂದ್ರೆ ನಾವು ಒಂದು ಈ ಇಯರ್ ಡಿಸ್ಟ್ರಿಕ್ಟ್ ಆಫೀಸ್ ಶಿಫ್ಟ್ ಆಗಿದೆ. ಲಾಸ್ಟ್ ಇಯರ್ ಒಂದು ಡಿಸ್ಟ್ರಿಕ್ಟ್ ಆಫೀಸ್ ಬಗ್ಗೆ ನಮ್ಮ ಬಾಲ್ ಡಿಸ್ಟ್ರಿಕ್ಟ್ ಗವರ್ನರ್ ಹೇಳ್ತಾರೆ, ಅವರು ಕಸ್ಟಮರ್ಗಳಲ್ಲಿ ಒಂದು 9 ಲಕ್ಷ ಒಂದು ಪ್ಲೇಸ್ ನಲ್ಲಿ ಕೊಟ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಬರೋದಲ್ಲ. So in this, I don't want to take much time. I have given a responsibility of to one is a new member. Last year I came now 5 ಜನ ಇಂಟರ್ವ್ಯೂ ಮಾಡಿದ್ರು. 5 ಜನ ಇಂಟರ್ವ್ಯೂ ಮಾಡಿದೀಗ today ಮೋಹನ್ ಸುಂದರ್ ಅವರ ಸರ್ ಪ್ಲೀಸ್ ಬನ್ನಿ ಸರ್. ಪ್ರಪಂಚದಲ್ಲಿ ಎಲ್ಲ ಕಂಟ್ರೀಸ್ ನಲ್ಲಿ ಇದೀನಿ. ಆ ದೊಡ್ಡ ಡೀಟೇಲ್ಸ್ ಅಲ್ಲಿ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಚೀಫ್ ಗೆಸ್ಟ್ having sponsored having sponsored Mohan Singh as a member of the Lions Club of Jigini Town to hereby pledge myself to see that he is properly integrated in the activities and functions of the club and Lionism. I further pledge to the best of my ability to see to that he attends the club functions and that he becomes a good lion. Thank you, and I request our sponsoring lion to Lion Mohan Singh from today on. ಮಾನವನಾಗು ವಿಶ್ವವನ್ನು ಪ್ರೀತಿಸಿ ರಾಷ್ಟ್ರಕವಿ ಕುವೆಂಪು. Become a universal human being and love the entire world. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತ ವಿಶ್ವಮಾನನಾಗು ವಿಶ್ವವನ್ನು ಪ್ರೀತಿಸಿ ಎಂಬ ಸಂದೇಶ ಲಯನ್ಸ್ ಮೂಲ ತತ್ವವಾದ ಸೇವಾ, ಸ್ನೇಹ ಮತ್ತು ಮಾನವೀಯತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ ಭಾವನೆಯೊಂದಿಗೆ ಇಂದಿನ ಈ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ದೊರೆತಿರುವುದು ನನಗೂ ಸಂತೋಷ ವಿಷಯವಾಗಿದೆ. ಇಂದು ಲಯನ್ಸ್ ಕ್ಲಬ್ ಜಿಗಿನಿ ಟೌನ್ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಮೊದಲಿಗೆ ಜಿಗಿನಿ ಟೌನ್ ಮಹತ್ವ ಮತ್ತು ವೈಶಿಷ್ಟ್ಯವನ್ನು ಅಭಿನಂದಿಸಲು ಬಯಸುತ್ತೇನೆ. ಬೆಂಗಳೂರು ನಗರದ ಪ್ರಮುಖ ಚಳುವಳಿಯ ಕೇಂದ್ರಗಳಲ್ಲಿ ಒಂದಾಗಿ ಜಿಗಿನಿ ಇಂದು ತನ್ನದೇ ಆದ ವಿಶೇಷ ಸ್ಥಾನವನ್ನು ಗಳಿಸಿದೆ. ಕೈಗಾರಿಕಾ ಅಭಿವೃದ್ಧಿ, ಉದ್ಯಮಶೀಲತಾ, ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯೋಗಾವಕಾಶಗಳ ಮೂಲಕ ಜಿಗಿನಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶವಾಗಿದೆ. ಇಲ್ಲಿನ ಜನ ಪರಿಶ್ರಮ, ಬದ್ಧತೆ ಮತ್ತು ಪ್ರಗತಿ ಮನೋಭಾವವೇ ಜಿಗಿನಿಯನ್ನು ಅಭಿವೃದ್ಧಿ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಅದರ ಅಭಿವೃದ್ಧಿ ಜೊತೆಗೆ ಜವಾಬ್ದಾರಿಯೂ ಬರುತ್ತದೆ. ವೇಗವಾಗಿ ಬೆಳೆಯುತ್ತಿರುವ ಜಿಗಿನಿ ಎದುರಿಸುತ್ತಿರುವ ಸವಾಲುಗಳೆಂದರೆ ಪರಿಸರ ಸಂರಕ್ಷಣಾ, ಆರೋಗ್ಯ ಸೇವೆಗಳ ಅಗತ್ಯದ, ಯುವಕರಿಗೆ ಉತ್ತಮ ಅವಕಾಶ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ ಮತ್ತು ಸಮಾಜದ ಎಲ್ಲ ವರ್ಗಗಳ ಸಮಾನ ಅಭಿವೃದ್ಧಿ. ಇಂತಹ ಸವಾಲುಗಳನ್ನು ಅವಕಾಶಕ್ಕಾಗಿ ಪರಿವರ್ತಿಸುವ ಶಕ್ತಿ ಲಯನ್ಸ್ ಚಳುವಳಿಗಿದೆ. ಪ್ರಿಯ ಲಯನ್ಸ್ ಸ್ನೇಹಿತರೆ, ಇಂದು ಹೊಸ ತಂಡವ, ಹೊಸ ಉತ್ಸವ, ಹೊಸ ಚಿಂತನ ಮತ್ತು ಸೇವೆಯ ಹೊಸ ಸಂಕಲ್ಪದೊಂದಿಗೆ ಅಧಿಕಾರ ಸ್ವೀಕರಿಸುತ್ತದೆ. ಈ ಪದಗ್ರಹಣ ಕೇವಲ ಒಂದು ಸಮಾರಂಭ ಅಲ್ಲ, ಇಂದು ಸಮಾಜದ ಒಳಿತಿಗಾಗಿ ಸೇವೆ ಮಾಡುವ ಒಂದು ಪವಿತ್ರ ಪ್ರತಿಜ್ಞೆಯಾಗಿದೆ. ಪ್ರಿಯ ಲಯನ್ಸ್ ಬಂಧುಗಳೇ, ಇಂದಿನ ಜಗತ್ತಿನ ಹೆಚ್ಚು ಅಗತ್ಯವಿರುವುದು ಮಾನವೀಯತೆ ಮತ್ತು ಸೇವಾ ಮನೋಭಾವ. ಒಂದು ಸಣ್ಣ ಸಹಾಯವು ಒಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆರೋಗ್ಯ ಶಿಬಿರವನ್ನು ಒಂದು ಕುಟುಂಬಕ್ಕೆ ಆಕಾಶ ಕಿರಣವಾಗಬಹುದು. ಶಿಕ್ಷಣ ನೀಡುವ ಒಂದು ವಿದ್ಯಾರ್ಥಿಯ ಭವಿಷ್ಯತ್ತು ರೂಪಿಸಬಹುದು. ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳ ಮುಂದಿನ ಪೀಳಿಗೆಗಳ ಉತ್ತಮ ಭೂಮಿಯನ್ನು ನೀಡಬಹುದು. ಲಯನ್ಸ್ ಕ್ಲಬ್ ಆಫ್ ಜಿಗಿನಿ ಟೌನ್ ಆರೋಗ್ಯ, ಶಿಕ್ಷಣ, ಪರಿಸರ, ಯುವ ಸಬಲೀಕರಣ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಮಾದರಿ ಕ್ಲಬ್ ಆಗುವ ಅಪಾರ ಸಾಮರ್ಥ್ಯ ಹೊಂದಿದೆ. ಪ್ರತಿಯೊಬ್ಬ ಸದಸ್ಯರು ಸೇವೆಯೇ ರಾಯಭಾರಿಗಳಾಗಬೇಕು. ನೂತನ ಪದಾಧಿಕಾರಿಗಳ ವಿನಂತಿ ಏನೆಂದರೆ, ದೊಡ್ಡ ಕನಸುಗಳನ್ನು ಕಣಿರಿ, ತಂಡವಾಗಿ
ಜಿಗಿನಿ ಟೌನ್ ಇತಿಹಾಸದಲ್ಲಿ ಶಾಶ್ವತವಾದ ಸೇವಾ ಗುರುತು ಮಾಡಿಸಿರಿ. ಪ್ರಥಮ ಜಿಲ್ಲಾ ಉಪ ರಾಜ್ಯ ಪಾಲನಾಗಿ ನಿಮ್ಮ ಎಲ್ಲ ಉತ್ತಮ ಸೇವಾ ಕಾರ್ಯಕ್ರಮಗಳಿಗೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ನೀಡುತ್ತೇನೆ. ನಾನೀಗ ಫ್ಯೂಚರ್ Vice District Governor and the future of this. I was just going through the nowadays artificial intelligence is what is the Jigini town. ಒಂದು 5 ವರ್ಷದಲ್ಲಿ what is Jigini is going to become ಅಂತ 5 points it was just telling. So I want to tell what is Jigini is going to be or Jigini town Lions Club is going to be ಅಂತ. ನಮ್ಮ ಏನಂತಾರೆ ಚಾಲೆಂಜಸ್ ಆಫ್ ನಮ್ಮ ಜಿಗಿನಿ ಟೌನ್ ಕ್ಲಬ್ಗೆ ನಾವು ಚಾಲೆಂಜಸ್ ಅಂದ್ರೆ ಒಂದು ಆಪರ್ಚುನಿಟೀಸ್ ಫಾರ್ ಜಿಗಿನಿ ಲಯನ್ಸ್ ಕ್ಲಬ್ ಏನಿದೆ ನೆಕ್ಸ್ಟ್ 5 years. ಸೊ ಒಂದು IMM ಬ್ಯಾಂಗ್ಳೂರು ಹೊಸ ಕ್ಯಾಂಪಸ್ ಜಿಗಿನಿನಲ್ಲಿ 450 ಕೋಟಿ 450 ಕೋಟಿ ಜೊತೆ IMM ಬ್ಯಾಂಗ್ಳೂರು ಹೊಸ ಕ್ಯಾಂಪಸ್ ಬರ್ತಾ ಇದೆ. ನಮ್ಮ IMM ಬ್ಯಾಂಗ್ಳೂರು ತನ್ನ ಅಂಡರ್ ಗ್ರಾಜುಯೇಟ್ ಕ್ಯಾಂಪಸ್ ಅನ್ನು ಜಿಗಿನಿ ಆನೆಕಲ್ನಲ್ಲಿ 42.4 ಎಕರೆದಲ್ಲಿ ಕಟ್ಟುತ್ತಾ ಇದೆ. ಬಟ್ ಲಯನ್ಸ್ ಏನ್ ಕನೆಕ್ಷನ್ ಅಂದ್ರೆ ಪ್ರಪಂಚದ ಬುದ್ಧಿವಂತರನ್ನು ತಯಾರಿಸಲು IMM ಜಿಗಿನಿಗೂ ಬರುತ್ತೆ. ಬಟ್ ಜಿಗಿನಿ ಲಯನ್ಸ್ ಕ್ಲಬ್ ಅವರು ಆ ಬುದ್ಧಿವಂತರಲ್ಲಿ ಸೇವಾ ಗುಣ ಅಂತ ಕಲಿಸಬೇಕು. ಸೊ IMM ನಲ್ಲಿ ಲಿಯೋ ಕ್ಲಬ್ ಯಾಕೆ ಶುರು ಮಾಡಬಾರದು? ಸೆಕೆಂಡ್ ಚಾಲೆಂಜ್. ಬೊಮ್ಮಸಂದ್ರ ಪಕ್ಕ ವಿಶ್ವದ 3ನೇ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. ಸೊ ಜಿಗಿನಿ ಪಕ್ಕದ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ 80,000 ಆಸನಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ 1650 ಕೋಟಿ ವೆಚ್ಚದಲ್ಲಿ ಬರುತ್ತದೆ. ನಾಳೆ ಪ್ರಪಂಚ ಪಂದ್ಯ ನೋಡಲು ಜಿಗಿನಿ ದಾರಿಯಲ್ಲಿ ಬರುತ್ತದೆ. ಆ ದಾರಿಯಲ್ಲಿ ಲಯನ್ಸ್ ಬೋರ್ಡ್ಸ್ ಕಾಣಿಸಬೇಕು. ಕಣ್ಣಿನ ಶಿಬಿರ, ರಕ್ತ ನಿಧಿ, ಅಂಗದಾನ ಸಹಾಯ ಕೇಂದ್ರ, ಕ್ರಿಕೆಟ್ಗೆ ಸ್ಟೇಡಿಯಂ, ಸೇವೆಗೆ ಲಯನ್ಸ್ ಕ್ಲಬ್ ಆಫ್ ಜಿಗಿನಿ ಟೌನ್. ಥರ್ಡ್, ಜಿಗಿನಿ ರಿಯಲ್ ಎಸ್ಟೇಟ್ ಅಂಡ್ ಇನ್ವೆಸ್ಟ್ಮೆಂಟ್ ಹಬ್. ಮೆಟ್ರೋ, STRR, ಪೆರಿಫೆರಲ್ ರಿಂಗ್ ರೋಡ್ ಸಂಪರ್ಕ ಬರುತ್ತದೆ. ಎಲೆಕ್ಟ್ರಾನಿಕ್ ಸಿಟಿಗೆ 10 ನಿಮಿಷ, ಸಿಲ್ಕು ಬೋರ್ಡಿಗೆ 25 ನಿಮಿಷ. ಬೆಂಗಳೂರು ದಕ್ಷಿಣದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶ ಎಂದು ಪ್ರಾಪರ್ಟಿ ತಜ್ಞರು ಹೇಳ್ತಾ ಇದ್ದಾರೆ. ಲಯನ್ಸ್ ಜಿಗಿನಿ ಟೌನ್ ಚಾಲೆಂಜ್. ಜಿಗಿನಿ ನಿವೇಶನ ಬೆಲೆ ಏರುತ್ತದೆ. ಜಿಗಿನಿ ಲಯನ್ಸ್ ಸೇವಾ ಬೆಲೆ ಏರಿಸಿ. ಪ್ರತಿ ಹೊಸ ಲೇಔಟ್ನಲ್ಲಿ ಲಯನ್ಸ್ ಪಾರ್ಕ್, ಲಯನ್ಸ್ ಶೌಚಾಲಯ, ಲಯನ್ಸ್ ಕೌಶಲ್ಯ ಕೇಂದ್ರ ಮಾಡೋಣ. CSR ಇಲ್ಲೇ ಇದೆ. ಮೂಲ ಸೌಕರ್ಯ ಕ್ರಾಂತಿ. ಎಲಿವೇಟೆಡ್ ಕಾರಿಡಾರ್ ರಸ್ತೆ ಸುದ್ದಿ. 13 ಎಲಿವೇಟೆಡ್ ಕಾರಿಡಾರ್ಸ್ 126.44 ಕಿಲೋಮೀಟರ್ 18,204 ಕೋಟಿಗಳ DPR ಸಿದ್ಧ. ಹೊಸೂರು ರಸ್ತೆ ಹೈ ಡೆನ್ಸಿಟಿ ಕಾರಿಡಾರ್ ಆಗಿ ಹೈ ಕ್ವಾಲಿಟಿ ಅಪ್ಗ್ರೇಡ್. ಪೀಸ್ ಮೈಲ್ ಮೂಲಕ ಟನಲ್ ರಸ್ತೆ ಓವರ್ ಆಲ್ ಅಪ್ಗ್ರೇಡ್ ವೇಗವಾಗಿ ನಡೆಯುತ್ತದೆ. ಲಯನ್ಸ್ ಜಿಗಿನಿ ಟೌನ್ ಚಾಲೆಂಜ್. ರಸ್ತೆಗಳ ಆಗಲು ಆಗುತ್ತವೆ, ಆದರೆ ಅಪಘಾತಗಳು ಕಡಿಮೆ ಆಗಬೇಕು. ಜಿಗಿನಿ ಲಯನ್ಸ್ ರಸ್ತೆ ಸುರಕ್ಷತಾ ಕ್ಲಬ್, ಹೆದ್ದಾರಿ ಸಹಾಯ ಬೂತು, ಚಾಲಕರ ಕಣ್ಣಿನ ಶಿಬಿರ ಶುರು ಮಾಡಿ. ಅಭಿವೃದ್ಧಿಗೆ ಅರ್ಧ ಸೇವಾ ಸೇರಿದಾಗಿ ಮಾತ್ರ. ಫೈನಲ್ 5th ಪಾಯಿಂಟ್, ಶಿಕ್ಷಣ ಅರಣ್ಯ ಕೇಂದ್ರವಾಗಿರುವ ಜಿಗಿನಿ ಸುತ್ತ ಕ್ರಸ್ಟ್ ಯೂನಿವರ್ಸಿಟಿ, AMS ಇಂಜಿನಿಯರಿಂಗ್ ಕಾಲೇಜ್, ಶಿಷ್ಯ ಜಿಪ್ಸ್ ಬಿಸಿನೆಸ್ ಸ್ಕೂಲ್, ಫೋರ್ಟಿಸ್, ಅಪೋಲೋ, ರೇನ್ಬೋ ಮಕ್ಕಳ ಆಸ್ಪತ್ರೆ ಇವೆ. ಲಯನ್ಸ್ ಜಿಗಿನಿ ಟೌನ್ ಯೂನಿವರ್ಸಿಟಿಗಳಿಂದ 10ರಿಂದ ಲಿಯೋಗಳು ರೆಡಿ. ಆಸ್ಪತ್ರೆಗಳಲ್ಲಿ 10ರಿಂದ ಅಂಗದಾನ, ರಕ್ತ ನಿಧಿ, ಮಧುಮೇಹ ಶಿಬಿರ ರೆಡಿ. ಜಿಗಿನಿ ಲಯನ್ಸ್ಗೆ ಫ್ಯೂಚರ್ ನೋ ಎಕ್ಸ್ಕ್ಯೂಸ್ ಜೋನ್. So this is all the 5 points. I want to tell all the Lions what should be there in 2027 plus 5 2022-33 ನಲ್ಲಿ ನಿಮ್ಮ ಜಿಗಿನಿ ಟ್ರಸ್ಟ್ ಚೇರ್ಮನ್ ಅವರು ಲೀಡರ್ಸ್ ಎಲ್ಲ ಚಾಲೆಂಜಸ್ ನಮ್ಮ ಈ ಅವಕಾಶ ಕೊಟ್ಬಿಟ್ಟು ನಮಗೆ ಟೈಮ್ ಅಲಾಟ್ ಮಾಡೋಕ್ಕೆ ನಿಮ್ಮ ಇನ್ವಿಟೇಷನ್ ಕೊಟ್ಟು ಮೋಹನ್ ಅವರಿಗೆ, ನಿಮ್ಮ ಕ್ಲಬ್ ಪ್ರೆಸಿಡೆಂಟ್ ನೈಸ್ ನಾಗರಾಜ್ ಅವರು, ನಮ್ಮ ಪ್ರಭಾಕರ್ ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು. ಗೊತ್ತಿಲ್ಲ ನೀವು ಸವಿಸ್ತಾರವಾಗಿ ಹೇಳಿದ್ರೆ LCIP past district governor ಅವರ ತೀರ್ಪರಿಚಯ. ಲಯನ್ ಜಿ ಶ್ರೀನಿವಾಸ್ ಅವರು 17ನೇ ವಯಸ್ಸಿನಲ್ಲಿ ಲಯನಿಸಂ ಸೇರಿದರು. ಬೆಂಗಳೂರು ನಗರದ ಲಿಯೋ ಕ್ಲಬ್ ಸೇರಿದ ಮೇಲೆ ಅವರು ಸಮುದಾಯ ಮತ್ತು ಅವರ ಗೆಳೆಯರಿಗೆ ಸೇವೆ ಸಲ್ಲಿಸುವ ಬಗ್ಗೆ ಉತ್ಸುಕರಾಗಿರುತ್ತಾರೆ. ಅವರ ಅಂತರ್ಗತ ಪ್ರತಿಭೆ ಮತ್ತು ನಾಯಕತ್ವದ ಲಕ್ಷಣಗಳಿಂದಾಗಿ 1983
ವರ್ಷದಲ್ಲಿ ಲಿಯೋ ಕ್ಲಬ್ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಲಿಯೋ ಚಳುವಳಿಯಲ್ಲಿ ತೋರಿದ ಸಮರ್ಪಣೆಯೊಂದಿಗೆ ಅವರ ಸ್ನೇಹಪರ ಸ್ವಭಾವ ಮತ್ತು ಕಾರ್ಯನಿರ್ವಹಣೆಯ ಶೈಲಿಯನ್ನು ಪರಿಗಣಿಸಿ ಸಂಸ್ಥೆಯ 1985-86ರಲ್ಲಿ ಜಿಲ್ಲಾ 324 ಟೀರಾ ಲಿಯೋ ಕ್ಲಬ್ಗಳ ಅಸೋಸಿಯೇಟ್ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ನೀಡಿತು. ಲಿಯೋ ಕ್ಲಬ್ಗಳ ಅಸೋಸಿಯೇಟ್ ಅಧ್ಯಕ್ಷರಾಗಿ ಅವರ ಅವಧಿ ಪೂರ್ಣಗೊಂಡ ನಂತರ ಲಯನ್ ಜಿ ಶ್ರೀನಿವಾಸ್ ಅವರನ್ನು 1986ರಲ್ಲಿ ಬೆಂಗಳೂರು ನಗರದ ಲಯನ್ ಇನ್ ಲಯನ್ಸ್ ಕ್ಲಬ್ ಆಗಿ ನೇಮಕ ಮಾಡಲಾಗಿತ್ತು. ಲಯನ್ ಜಿ ಶ್ರೀನಿವಾಸ್ ಅವರು ಬಹುಭಾಷಾ ಮತ್ತು ಬಹುಮುಖ ವ್ಯಕ್ತಿತ್ವ ಹೊಂದಿದ್ದಾರೆ. ಅವರ ನಾಯಕತ್ವ ಮತ್ತು ಉದ್ಯಮಶೀಲ ಕೌಶಲ್ಯಗಳ ಜೊತೆಗೆ ಅವರು ಎಲ್ಲಾ ರೀತಿಯ ಭಾರತೀಯ ಸಂಗೀತ ಪ್ರತಿಪಾದಕರು ಮತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಕರ್ನಾಟಕ ಹಾಕಿ ಅಸೋಸಿಯೇಷನ್, ನ್ಯಾಷನಲ್ ಗೇಮ್ಸ್ ವಿಲೇಜ್ ಕ್ಲಬ್ ಮತ್ತು ಬರ್ಕಾರ ಟೌನ್ಸ್ ಗಾಲ್ಫ್ ಕ್ಲಬ್ನ ಅಜೀವ ಸದಸ್ಯತ್ವವನ್ನು ಹೊಂದಿರುವ ಅತ್ಯಂತ ಉತ್ಸಾಹಿ ಕ್ರೀಡಾವಂತಿ. ಅವರು ಅತ್ಯಂತ ಜನಪ್ರಿಯ ಲಯನ್ ಮತ್ತು ಅತ್ಯುತ್ತಮ ಮಾಸ್ಟರ್ ಆಫ್ ಸೆರೆಮನಿ ಕೌಶಲ್ಯ ಹೊಂದಿರುವ ಉತ್ತಮ ಕಾರ್ಯಕ್ರಮ ಸಂಘಟಕರಾಗಿದ್ದಾರೆ. ಉತ್ತಮ ಸಂಘಟಕ ಮತ್ತು ಉತ್ತಮ ಆಯೋಜಕರಾಗಿರುವ ಅವರು ಶಾಲಾ ಶಿಕ್ಷಣ ಸೇರಿದಂತೆ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳ ಅವಿಭಾಜ್ಯ ಅಂಗವಾಗಿದ್ದಾರೆ. ಲಯನಿಸಂ ವಿಷಯಕ್ಕೆ ಬಂದಾಗ ಅವರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ವಿನಮ್ರ ಸ್ವಭಾವಕ್ಕಾಗಿ ಜನಪ್ರಿಯ ಲಯನ್ ಆಗಿರುತ್ತಾರೆ. ಅವರು ಡಿಸಿಪಿ ಸೇರಿದಂತೆ ಜಿಲ್ಲೆಯ ಹಲವು ಪ್ರಮುಖ ಹುದ್ದೆಗಳನ್ನು ಸೇವೆ ಸಲ್ಲಿಸಿದ್ದಾರೆ. ಅವರು 2015-16ನೇ ಸಾಲಿಗೆ 2ನೇ ಬಿಡಿಜಿ ಆಗಿ ಆಯ್ಕೆಯಾದರು. 2016-17ರಲ್ಲಿ ಫಸ್ಟ್ ಬಿಡಿಜಿ ಆಗಿ ಸೇವೆ ಸಲ್ಲಿಸಿದರು ಮತ್ತು ಏಪ್ರಿಲ್ 2017ರಲ್ಲಿ ಡೈನೆಸ್ಟಿಕ್ ವರ್ಷ 2017-18ಕ್ಕೆ ಡಿಜಿ ಆಗಿ ಆಯ್ಕೆಯಾದರು. ಅವರು SLLI ಮತ್ತು FTI ಪದವೀಧರರು. ಅವರು SLI-ನಲ್ಲಿ ಲಯನ್ಸ್ ಪಡೆಯಬಹುದಾದ ಅತ್ಯುನ್ನತ ತರಬೇತಿ ಪ್ರಮಾಣ ಪತ್ರವಾದ LCIP ಪದವೀಧರರಾಗಿರುತ್ತಾರೆ. ಅವರ ಕಂಪ್ಯೂಟರ್ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮತ್ತು ಉಚಿತ ಕಂಪ್ಯೂಟರ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲು 6,000ಕ್ಕೂ ಹೆಚ್ಚು ಕಂಪ್ಯೂಟರ್ಗಳನ್ನು ದಾನ ಮಾಡುವಲ್ಲಿ ಪ್ರಮುಖ ಪಾತ್ರ. 3 ಜನ ನಮ್ಮ ದೇಶದಲ್ಲಿ ಭಾರತ ರತ್ನ ಒಂದು ಅತಿ ಉನ್ನತವಾದಂತಹ ಪದವಿ ನಮ್ಮ ದೇಶದಲ್ಲಿ ಕೊಡುವಂತಹದ್ದು ಭಾರತ ರತ್ನ. ಭಾರತ ರತ್ನ ಆದ್ಮೇಲೆ ಪದ್ಮವಿಭೂಷಣ್, ಪದ್ಮಭೂಷಣ್ ಮತ್ತೆ ಪದ್ಮಶ್ರೀ, ಪದ್ಮ ಅವಾರ್ಡ್ಸ್. ಭಾರತ ರತ್ನ ಇಸ್ ದ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಎ ಸಿವಿಲಿಯನ್ ಕ್ಯಾನ್ ಗೆಟ್. ಅದರಲ್ಲಿ 3 ಜನ ಮಹಿಳೆಯರು. ನೀವೆಲ್ಲ MS ಸುಬ್ಬಲಕ್ಷ್ಮಿ ಬಗ್ಗೆ ಯಾರ್ಯಾರು ಕೇಳಿದ್ದೀರಾ? MS ಸುಬ್ಬಲಕ್ಷ್ಮಿ ಯಾರು ಕೇಳಿಲ್ಲ ಅಂತ. ಆಕೆ ಹೆಸರು ಮಧುರೈ ಷಣ್ಮುಖ ವಡಿವು ಸುಬ್ಬಲಕ್ಷ್ಮಿ ಅಂತ. ಅವರ ತಾಯಿ ಹೆಸರು ಬಂದು ಮಧುರೈ ಷಣ್ಮುಖ ವಡಿವು ಅಂತ. ಮಧುರೈ ದೇವಸ್ಥಾನದಲ್ಲಿ ಆಕೆ ವೀಣೆ ನುಡಿಸೋರು. ಅವರು ದೇವದಾಸಿ ಪರಂಪರದವರು ಆಕೆ. ಅದಕ್ಕೆ ತಾಯಿ ಹೆಸರು ಇಟ್ಟರು ಮಧುರೈ ಷಣ್ಮುಖ ವಡಿವು ಸುಬ್ಬಲಕ್ಷ್ಮಿ ಅಂತ. ಅವರು ಸಣ್ಣ ವಯಸ್ಸಿನಿಂದ ಹಾಡ್ತಾ ಇದ್ರು. ಯಾಕಂದ್ರೆ ಅವರ ತಾಯಿ ದೇವದಾಸಿ ಪದವಿಯವರಿಗೆ ಹಾಡಲ್ಲಿ ಅವ್ರು ಏನಾಗ್ತಂದ್ರೆ ಅವರು ನನಗೆ ಅವರ ತಾಯಿ ಸರಸ್ವತಿ, ನನಗೆ ದೇವರು ಸಾಕ್ಷಾತ್ ದೇವರು ಸರಸ್ವತಿ. ಯಾಕಂದ್ರೆ ಪ್ರತಿದಿನ ಅವ್ರದ್ದು ಭಜಗೋವಿಂದಮು ವಿಷ್ಣು ಸಹಸ್ರನಾಮ ಕೇಳಿದ್ರೆ ನಾನು ಆಫೀಸಲ್ಲಿ ಒಂದ್ಸತಿ ಮನೆಯಲ್ಲಿ ಒಂದ್ಸತಿ ಕೇಳ್ತೀನಿ. ಆ ಕಷ್ಟ ಕಾಲದಲ್ಲಿ ಅವರು ಆ ಫಿಲ್ಮ್ ಆಕ್ಟಿಂಗ್ ಹೋದ್ರು. ಅವರು ಆದರೆ ಫಿಲ್ಮ್ ಆಕ್ಟಿಂಗ್ ಅಲ್ಲಿ ಅಂತ ಸ್ಟೆಬಿಲಿಟಿ ಇಲ್ಲ, ಸ್ಟೇಬಲ್ ಲೈಫ್. ಸೊ ಸಂಗೀತಕ್ಕೆ ಸೇರ್ಕೊಂಡು ಸದಾಶಿವಂ ಅಂತ ಕಲ್ಕಿ ಅವಾಗ ನ್ಯೂಸ್ ರೀಡಿಂಗ್ ಅವರು IAS ಅವ್ರ ಜೊತೆ ಇದ್ರು. ಅವರು ಮದುವೆ ಆದರು. ಅವ್ರ ಪತ್ನಿ ತಿಳ್ಕೊಂಡ್ಮೇಲೆ ಅವರು ಸಡನ್ ಆಗಿ ಎಲ್ಲ ಲಾಸ್ ಆಗಬೇಕು. ಅವ್ರಿಗೆ ಏನಿರಲಿಲ್ಲ, ಅವ್ರ ಮನೆಯವ್ರಿಗೆಲ್ಲ ಲಾಸ್ ಆಗ್ಬಿಟ್ಟು ಅವ್ರಿಗೆ ಊಟ ಮಾಡೋದು ಕಷ್ಟ ಆಯ್ತು. ಆಗ ತಿರುಪತಿಯಲ್ಲಿ SCB ಆಫೀಸರ್ ಒಬ್ಬರು ಪ್ರಸಾದ್ ಅಂತಿದ್ರು. ಅವರು ಅವರಿಗೆ ಈ ಬಾಲಾಜಿ ಪಂಚರತ್ನಮಾಲ, ಆಗ ಪ್ರೆಸಿಡೆಂಟ್ R ವೆಂಕಟರಮಣ ಬಂದು ರಿಲೀಸ್ ಮಾಡಿದ್ರು. ಚೇರಿ ಯಶೋಧ ಶಿಶುವಿದ್ದರು, ದಾರುಣಿ ಬ್ರಹ್ಮಪುರ తండ్రి మిత్రుడు ಅಂತ ಅನಾಚಾರ್ಯ ಕೀರ್ತನೆ ಇದೆ. ಮನುಜಡೈ ಪುಟ್ಟಿ ಮನುಜನಿ ಸೇವಿಸಿ ಅದನ್ನೆಲ್ಲ ದುಃಖಮೇಲ ಅಂತ. ಅದನ್ನು ಹಾಡಿದಾಗ ಅವ್ರಿಗೆ ಆ ಕಾಲದಲ್ಲಿ 1980ಯಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟರು. ಅದರಿಂದ ತಿರ್ಗಾ ಅವರು ರೀಬಿಲ್ಡ್ ಮಾಡಿ ಅವ್ರ ಮನೆಯಲ್ಲಿ TV ಇಲ್ಲ, ರೆಫ್ರಿಜಿರೇಟರ್ ಇಲ್ಲ, ಏರ್ ಕಂಡೀಷನರ್ ಇಲ್ಲ. ಆಕೆನೆ ಮನೆ ಕೆಲಸ ಮಾಡೋರು. ಅವರಿಗೆ ಭಾರತ ರತ್ನ ಪದವಿ ಕೊಟ್ಟರು.
ಅವರಿಗೆ ಭಾರತ ರತ್ನ ಕೊಟ್ಟಾಗ ಅವ್ರ ಫಾದರ್ ಒಬ್ರು ವಿಶ್ವನಾಥ್ ಅಯ್ಯರ್ ಅಂತ ಹೇಳಿ ಹೇಳ್ಬಿಟ್ಟು ಅದಕ್ಕೆ ಬಿಟ್ಬಿಟ್ರು ಅಷ್ಟೇ. ಅದು ಮುಂಚೆ ಅವ್ರ ಫಾದರ್ ಹೆಸರು ಅವರೆಲ್ಲೂ ಹೇಳಿರಲಿಲ್ಲ. ಇನ್ನೊಬ್ರು ಮಹಿಳೆ ಮದರ್ ತೆರೇಸಾ. ಮದರ್ ತೆರೇಸಾ ವಾಸ್ an Albanian woman, a very pretty lady. At the age of 25, 25 ವರ್ಷಕ್ಕೆ ನಮ್ಮ ದೇಶಕ್ಕೆ ಬಂದರು. 25 ವರ್ಷಕ್ಕೆ ಬಂದು ಲೆಪ್ರಸಿ ಕುಷ್ಠರೋಗಿರೋರ್ನ ನಾವು ನೋಡಕ್ಕೆ ನಮ್ಗೆ ಒಂಥರ ಆಗುತ್ತೆ ಅಂತ ಅವರು ಸೇವೆ ಮಾಡ್ಕೊಂಡಿಟ್ಬಿಟ್ರು. ಅವರು ಕಲ್ಕಟ್ಟ ಅಲ್ಲಿರೋ ಡೆಸ್ಟಿಟ್ಯೂಟ್ ಚಿಲ್ಡ್ರನ್, ಅನಾಥ ಮಕ್ಕಳನ್ನೆಲ್ಲ ಅವರಿಗೆ ಒಂದು ಆಶ್ರಮ ಶುರು ಮಾಡಿ ಲಿಟಲ್ ಸಿಸ್ಟರ್ಸ್ ಆಫ್ ದ ಪೂರ್ ಅಂತ ಕ್ಯಾಲ್ಕಟಾ ಅಲ್ಲಿ ಅದನ್ನು ಮಾಡಿ ಅವರು ಬರೀ ಸೇವೆ ಮಾಡಿದ್ರು. ಅವ್ರ ಇಡೀ ಜೀವನ ಒಂದು ಈ ಲೆಪ್ರಸ್ಗೆ ಮತ್ತೆ ಡೆಸ್ಟಿಟ್ಯೂಟ್ ಚಿಲ್ಡ್ರನ್ಗೆ ಮಾಡಿದ್ರು. ಅವರಿಗೆ ವಿಶ್ವಶಾಂತಿಗಾಗಿ ನೊಬೆಲ್ ಪುರಸ್ಕಾರ ಕೊಟ್ಟರು. ನೊಬೆಲ್ ಪ್ರೈಸ್ ಹೈಯೆಸ್ಟ್ ಪೀಸ್ ಅವಾರ್ಡ್, ದಟ್ ಇಸ್ ದ ಹೈಯೆಸ್ಟ್. ನೊಬೆಲ್ ಪ್ರೈಸ್ ಕೊಟ್ಟ ನಂತರ ನಮ್ಮ ದೇಶದವರು ಅವರಿಗೆ ಭಾರತ ರತ್ನ ಕೊಟ್ಟರು. ಅದೊಂಥರ ನಿಸ್ವಾರ್ಥದಿಂದ ಸೇವೆ ಮಾಡೋದು ಅಂದ್ರೆ ಅವ್ರ ಹತ್ರ ಕಲಿಬೇಕು. ನಮ್ಮ ಲಯನ್ಸ್ ಒಂದು ರೋಲ್ ಮಾಡಲ್. ಅವರಾದ ನಂತರ ನೈಟಿಂಗೇಲ್ ಆಫ್ ಇಂಡಿಯಾ, ಸ್ವಾಮಿ ನೈಟಿಂಗೇಲ್ ಆಫ್ ಇಂಡಿಯಾ, ಲತಾ ಮಂಗೇಶ್ಕರ್ ಇಸ್ ನೈಟಿಂಗೇಲ್ ಆಫ್ ಇಂಡಿಯಾ. ಅವರು ದೇವದಾಸ್ ಫ್ಯಾಮಿಲಿ. ಅಂದ್ರೆ ಅವರ ಫಾದರ್ ಬಂದು ದೀನಾನಾಥ್ ಹಲ್ದಿಪುರ್ಕರ್ ಅಂತ. ದೀನಾನಾಥ್ ಹಲ್ದಿಪುರ್ಕರ್ ಬಂದು ಅವರ ಅಮ್ಮ ಬಂದು ದೇವಸ್ಥಾನದಲ್ಲಿ ಕ್ಲೀನಿಂಗ್ ಅದೆಲ್ಲ ಮಾಡೋದು. ಅವರು ದೇವದಾಸ್ ಕುಟುಂಬದವರು. ಅವರ ತಂದೆ ಬಂದು ದೀನಾನಾಥ್ ಅವರ ತಂದೆ ಅರ್ಚಕರು ಮಂಗೇಶ್ಕರ್ ಟೆಂಪಲ್ ಅಲ್ಲಿ ಗೋವಾಲಿ. ಆಗ ಆ ಸಂಬಂಧ ಬೆಳೆದು ದೀನಾನಾಥ್ ಹುಟ್ಟಿದ್ದಾರೆ. ದೀನಾನಾಥ್ ಬಂದು ಕೊಲ್ಲಾಪುರ್ಗೆ ಶಿಫ್ಟ್ ಆಗಿಬಿಟ್ಟು ಮಂಗೇಶ್ಕರ್ ಹೆಸರಿಟ್ಕೊಂಡು ಅವರಿಗೆ 4 ಜನ ಹೆಣ್ಮಕ್ಳು ಗಂಡು. ಅದು ಲತಾ ಮಂಗೇಶ್ಕರ್ ಬಂದು ಎಲ್ಡೆಸ್ಟ್. ಲತಾ ಮಂಗೇಶ್ಕರ್ ಅವರ ವಾಯ್ಸ್ ಅದು ಕಣ್ಣಲ್ಲಿ ನೀರು ಬರುತ್ತೆ. ಕೆಲವು ಹಾಡುಗಳು ಹಾಡೋದು, ಕೆಲವು ಹಾಡುಗಳು ಲತಾ ಮಂಗೇಶ್ಕರ್ ಅವರು ರಾಜ್ ಸಿಂಗ್ ದುರ್ಗಾಪುರ್ ಅಂತ ಹೇಳಿ ಕ್ರಿಕೆಟ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು. ರಾಯಲ್ ಫ್ಯಾಮಿಲಿ, ರಾಜಸ್ಥಾನ. ಅವ್ರ ಜೊತೆ ಲವ್ ಇತ್ತು. ಲವ್ ಅಂದ್ರೆ ಅವ್ರು ಮದುವೆ ಆಗ್ಬೇಕು ಅಂತಿದ್ರು. ರಾಜ್ ಸಿಂಗ್ ದುರ್ಗಾಪುರ್ ಅವರು ಅವ್ರ ತಂದೆ ಅವ್ರನ್ನ ಮದುವೆ ಆಗೋದು ಬಿಡ್ಲಿಲ್ಲ. ಯಾಕಂದ್ರೆ ರಾಯಲ್ ಫ್ಯಾಮಿಲಿ ಆ ಕಾಲದಲ್ಲಿ ಹೀಗೆ ಬಂದು ದೇವದಾಸ್ ಫ್ಯಾಮಿಲಿ ಅಂತ ಹೇಳಿ ಬಿಡ್ಲಿಲ್ಲ. ಅವರು ಮದುವೆ ಆಗದೆ ಹೊಡ್ಬಿಟ್ರು, ಅವರು ಮದುವೆ ಆಗದೆ ಹೊಡ್ಬಿಟ್ರು. ಅವಾಗ ರಾಜ್ ಸಿಂಗ್ ದುರ್ಗಾಪುರ್ ಬರೀತಾರೆ ಅವರ ಬಯೋಗ್ರಫಿಯಲ್ಲಿ, go where your heart takes you. Do not go down to pressure, peer pressure or parental pressure or family pressure ಅಂತ ಬರೀತಾರೆ. ಯಾಕಂದ್ರೆ ಅವರು ವೆರಿ ಕಾಂಪಿಟೆಂಟ್ ಮ್ಯಾನ್. ಹೀಗೆ ಒಂದು ಕಾಂಪಿಟೆಂಟ್ ಲೇಡಿ. ಹೀಗೆ ಲತಾ ರುಡಾಲಿ ಮೂವೀಸ್ ಯಾರ್ಯಾರು ನೋಡಿದ್ರ? ರುಡಾಲಿ ರಾಜಸ್ಥಾನದಲ್ಲಿ ಯಾರಾದ್ರೂ ಜಮೀನ್ದಾರರು ಯಾರಾದ್ರು ದೊಡ್ಡ ಶ್ರೀಮಂತರು ತೀರ್ಕೊಂಡ್ರೆ ಹಣ ಕೊಟ್ಟು ಕಳಿಸ್ತಾರೆ ಲೇಡೀಸ್ನ ಅಳೋಕೆ, ಬರೀ ಅಳೋಕೆ. ರುಡಾಲಿ ಈ ತಮಿಳುನಾಡು ಗೊತ್ತಿಲ್ಲ, ನಾನು ಈ ಚಿತ್ರ ನೋಡಿದ್ದೀನಿ. ರಾಗಿ ಮತ್ತೆ ಟಿಪ್ಪಲ್ ಕಬಡ್ಡಿ ಮಾಡಿದ್ದಾರೆ. ಅದೊಂದು ನಾವಲ್ ರಿಟನ್ ಬೈ ಮಹಾಶ್ವೇತಾ ದೇವಿ ಅಂತ. ಮಹಾಶ್ವೇತಾ ದೇವಿ ಬೆಂಗಾಲಿ ರೈಟರ್, ಜ್ಞಾನಪೀಠ ಪುರಸ್ಕಾರ. ಭೂಪೇನ್ ಹಜಾರಿಕಾ ಇಸ್ ಮ್ಯೂಸಿಕ್ ಡೈರೆಕ್ಟರ್. ಈಸ್ ಆಲ್ಸೋ ಭಾರತ ರತ್ನ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ವಿನ್ನರ್. ಅದರಲ್ಲಿ ಮ್ಯೂಸಿಕ್ ಬರ್ತಾರೆ. ಅದರಲ್ಲಿ ಆ ಫ್ಲೈಟ್ ಆಫ್ ದಿಸ್ ರುಡಾಲಿಸ್, ಅವ್ರಿಗೆ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಬಹಳ ಬಡತನ ಎಲ್ಲ ತುಂಬಾ ಕಷ್ಟದಲ್ಲಿರ್ತಾರೆ. ಅದನ್ನ ಅವ್ರು ಹೇಗೆ ಅಪ್ಲಿಫ್ಟ್ ಮಾಡೋದು ಹೇಳಿ ಲಯನ್ಸ್ ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ಇನ್ ದೋಸ್ ಏರಿಯಾಸ್ ಇನ್ ಅಪ್ಲಿಫ್ಟಿಂಗ್ ದ ಲಂಬಾಣಿ ತರ ಅವರು ರುಡಾಲಿಸ್. ಸೊ ಅವ್ರಿಗೆ ಮಾಡ್ತಾ ಇದ್ದಾರೆ. ಸೊ ಲತಾ ಮಂಗೇಶ್ಕರ್ ಅದರಲ್ಲಿ ಒಂದು ಹಾಡು ಹಾಡ್ತಾರೆ. ಕರೆ ಗುಲ್ಜಾರ್ ಅವ್ರು ಬಂದಿರೋದು ಲಿರಿಕ್ಸ್. ಗಬರಾಯ್ तेरी ऊंची अटारी मने पंखरिए कट ಮೇಲೆ ತುಂಬಾ ಮೇಲೆ ಇದೆ. ನಾನು ಬರೋಕ್ಕಾಗೋದಿಲ್ಲ, ನನ್ನ ರೆಕ್ಕೆಗಳು ಕಟ್ಟಾಕ್ಬಿಟ್ಟಿದ್ದಾರೆ, ನನ್ನ ಮನಸ್ಸು ಮಾತ್ರ ನಿನ್ನ ಹತ್ರ ಬರುತ್ತೆ ಅಂತಾರೆ. ಆ ಹಾಡು ಅಷ್ಟು ಚೆನ್ನಾಗಿದೆ ಗುಲ್ಜಾರ್ ಬರೆದಿರೋದು. ಸೊ ಇಷ್ಟ ಆದಾಗ ಈ 3 ಜನ ಮಹಿಳೆಯರು ಭಾರತ ರತ್ನ ಪಡೆದಿರೋರು ನಮ್ಮೆಲ್ಲ ದೇ ಶುಡ್ ಬಿ ಎ ರೋಲ್ ಮಾಡೆಲ್ ಫಾರ್ ಅಸ್ ಅಂಡ್ ವಿ ಶುಡ್ ಬಿ ಪ್ರೌಡ್ ಆಫ್ ದೆಮ್. ಸೇವೆ ಮಾಡ್ತೀವಿ. ಗೌರ್ಮೆಂಟ್ ನೋಡಿದ್ವಿ, ಸೆಕ್ರೆಟರಿ ಅವರು ಓದಿದ್ರೆಲ್ಲ ಲಕ್ಷಾಂತರ ರೂಪಾಯಿ ಸೇವೆ ಮಾಡಿದಿರ. ಜಿಗಣಿ ಅಂದ್ರೆ ಸೇವೆ ಅಂದ್ರೆ ಜಿಗಣಿ ಇರುವಾಗ ನಾವು ಈ ಸೇವೆ ಮಾಡೋದ್ರಲ್ಲಿ ಏನ್ ಮಾಡ್ತೀವಿ?
ಬದಲಾವಣೆ ತರ್ತೀವ ಎಲ್ಲರಿಗೂ. ಅವರು ಈ ತರ ಆಕಳಿಸ್ತಾ ಇದ್ರೆ ನನಗೆ ನಿನ್ನೆ ಬಂದ್ಬಿಡುತ್ತೆ. ಫ್ರಂಟ್ ರೋ ಕೂತ್ಕೊಂಡು ಆಕಳಿಸ್ತಾ ಇದ್ದಾರೆ ಅವ್ರನ್ನ. ನನಗೆ ಕೇಳಿ 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 ಸಾಕಾಗ್ಬಿಟ್ಟಿದೆ ಅವ್ರಿಗೆ. ವರ್ಷದಿಂದ ಕೇಳೋದು ಸರ್. ಕಿವಿಗೆ ಹತ್ತಿ ಹಾಕೊಂಡು ಕೂತ್ಬಿಡಿ ಅಷ್ಟೇ. So when we do service, we transform the lives of people. ನಾನು ಭಾನುವಾರ ಚಂದಾಪುರ ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಸಕ್ಸಸ್ ಅಂಡ್ ಸಿಗ್ನಿಫಿಕೆನ್ಸ್. ನೆನಪಿದೆ ಸಕ್ಸಸ್ ಅಂಡ್ ಸಿಗ್ನಿಫಿಕೆನ್ಸ್. ಸಕ್ಸಸ್ ಅಂದ್ರೆ ಐ ಆಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಐ ಆಮ್ ಅ ಸಕ್ಸಸ್ಫುಲ್ ಡಾಕ್ಟರ್, ಐ ಆಮ್ ಅ ಸಕ್ಸಸ್ಫುಲ್ ಕೆರಿಯರ್ ಮ್ಯಾನ್. ಸಿಗ್ನಿಫಿಕೆನ್ಸ್ ಆದಾಗ ಏನಾಗ್ತದೆ ಅಂದ್ರೆ ಯು ಲೀವ್ ಸಮಥಿಂಗ್ ಬ್ಯಾಕ್, ಯು ಲೀವ್ ಅ ಲೆಗಸಿ. ವಿ ಲಯನ್ಸ್ ಇನ್ ಜಿಗಣಿ ಈಸ್ ಅ ಸಕ್ಸಸ್ಫುಲ್ ಲಯನ್ಸ್ ಕ್ಲಬ್, but also a significant Lions Club because they have left a legacy. ಇಂಥ ಒಂದು ಬಿಲ್ಡಿಂಗ್ ಇವತ್ತು ಎಷ್ಟು ಕೋಟಿ ಆಗುತ್ತೆ ಬಿಲ್ಡಿಂಗ್ ಕಟ್ಟಿಸ್ಬೇಕು, ಇದನ್ನೆಲ್ಲ ಜಾಗ ತಗೊಂಡು ಮಾಡಬೇಕು ಅಂದ್ರೆ ಈಗ ಇದೊಂದು ಲೆಗಸಿ. ನೆಕ್ಸ್ಟ್ ಜನರೇಷನ್ ಈ ಬಿಲ್ಡಿಂಗ್ 100 ವರ್ಷ ಆದ್ರೂ ಏನೂ ಆಗೋಲ್ಲ, ಅಷ್ಟು ಪ್ರಾಬ್ಲಮ್ ಕಟ್ಟಿದ್ದಾರೆ. ಸೊ ಯು ಹ್ಯಾವ್ ಲೆಫ್ಟ್ ಎ ಲೆಗಸಿ, ಸೊ ಕಂಟಿನ್ಯೂ ದಟ್. ಬಟ್ ಒಂದೇ ಒಂದು ನಿಮ್ಗೆ ಅಡ್ವೈಸ್ ಏನಂದ್ರೆ ಬ್ರಿಂಗ್ ಇನ್ ಯಂಗರ್ ಮೆಂಬರ್ಸ್. ಯಾಕಂದ್ರೆ ಎಷ್ಟು ವರ್ಷ ಅಂತ ನೀವೆಲ್ಲ ನಡ್ಸ್ಕೊಂಡು ಹೋಗ್ತೀರಾ. ಸೊ ಸ್ಟಾರ್ಟ್ ಸ್ಲೋಲಿ ಹ್ಯಾಂಡಿಂಗ್ ಓವರ್ ದ ಮ್ಯಾಂಟಲ್ ಆಫ್ ಲೀಡರ್ಶಿಪ್ ಟು ದ ಯಂಗರ್ ಜನರೇಷನ್. ಸೊ ಲಯನಿಸಮ್ ಅಂದ್ರೆ ಒಂದು ಪ್ಯಾಷನ್. ನನಗೆ ನಾವಿರೋದೇ ಲಯನಿಸಮ್ ಅಲ್ಲಿ ಸರ್ವಿಸ್ಗೋಸ್ಕರ. ಗವರ್ನರ್ಶಿಪ್ ಬರುತ್ತೆ ಹೋಗುತ್ತೆ, 9 ವರ್ಷ ಆಗಿದೆ ನಾನು ಗವರ್ನರ್ ಆಗಿ ಹೋಯ್ತು. ಈಗ ಸರ್ವಿಸ್ ಮಾತ್ರ ಈಗಲೂ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ we will go for your already ಅರ್ಧ ಅವರ್ ತಗೊಳ್ತೀರಾ ಅಂತ ಕೇಳಿದ್ರು, ಬೇಗ ಮುಗಿಸ್ತೀನಿ. ಯಾಕಂದ್ರೆ ಅಲ್ಲೇ ಗಡಿಯಾರ ಇದೆ, ಆ ಗಡಿಯಾರ ಬಂದು 5 ನಿಮಿಷ ಫಾಸ್ಟ್ ಇದೆ, ಅದನ್ನು ನೋಡ್ಕೊಂಡೆ. ಅದಕ್ಕೋಸ್ಕರ ಅದಕ್ಕೆ 5 ನಿಮಿಷ ಫಾಸ್ಟ್ ಇಟ್ಟಿದ್ರೆ ರಮದಾನ್ ಬಂದ್ರೆ ಸ್ವಲ್ಪ ಕಡಿಮೆ ಮಾತಾಡ್ಲಿ ಅಂತ ಸ್ಟಾರ್ಟ್ ಮಾಡಿದಾಗ 5 ನಿಮಿಷ ಮಾಡೋದಿಲ್ಲ. ಇವಾಗ ಜಿಗಿಣಿ ಕ್ಲಬ್ಗೆ ಇಂಥ ಬಿಲ್ಡಿಂಗ್ ಇದೆ, ಇಷ್ಟೊಂದು ಸರ್ವಿಸ್ ಮಾಡ್ತೀರಂತ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನ ಪ್ರಚಾರ ಮಾಡಿದ್ರೆ ನೀವು? ಡಿಸ್ಟ್ರಿಕ್ಟ್ ನಾಟ್ ಡಿಸ್ಟ್ರಿಕ್ಟ್ ಅಲ್ಲಿ ಯಾಕೆ ಮಾಡಿದ್ರಿ ಸರ್? ಮಾಡ್ಬೇಕಲ್ಲ. ನಾನು ನಿಮ್ಮ ಬಗ್ಗೆ ಟಾಪ್ ಮಾಡಿದ್ದೆ ಹೇಳ್ತೀನಿ. ಜಿಗ್ನಿ ಕ್ಲಬ್ ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಜಿಗ್ನಿ ಕ್ಲಬ್ ಬಗ್ಗೆ ಮಾತಾಡ್ತೀನಿ. ವಿ ಆರ್ ವೆರಿ ವೆರಿ ಪೋರ್ ಇನ್ ಮಾರ್ಕೆಟಿಂಗ್. ಇವತ್ತಿಂದ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಸಂಸ್ಥೆಗಳು ಏನೋ ಚೂರು ಕೆಲಸ ಮಾಡಿದ್ರೆ ಏನೋ ದೊಡ್ಡದಾಗಿ ಕೆಲಸ ಮಾಡಿದ್ರೆ ಹೇಳ್ತಾರೆ. ನಾವು ದೇವರಾಜು ಹೆಚ್, ಸೆಕೆಂಡ್ VP ನಾಗರಾಜು 8 ವರ್ಷ ಅಧ್ಯಕ್ಷರಾಗ್ತೀರಾ ಇವಾಗ ಡೆಫಿನೆಟ್. ಎಲ್ಲಾರು ನೋಡ್ಬಿಟ್ಟೆ ನೆಕ್ಸ್ಟ್ ಇಯರ್ ಅವರ ಅಧ್ಯಕ್ಷರಾಗ್ತಾರೆ. ಸೊ ದೇವರಾಜ್ ಈ ವರ್ಷ ಏನಾಗುತ್ತೆ ಅಂದ್ರೆ ನಿಮ್ಮ ಅಧ್ಯಕ್ಷರ ಜೊತೆ ಯೂಸ್ ಮಾಡಬೇಕು, ಏನೇನು ಚಟುವಟಿಕೆ ಮಾಡಬೇಕು ಅನ್ನೋದನ್ನ ನೀವು ನಿರ್ದೇಶಕರಾಗಿ ನೀವು ಸಭೆ ತಿಳಿಸಬೇಕು. ಪ್ರೆಸಿಡೆಂಟ್ಗೆ ನೀವು ಕೋಆಪರೇಟ್ ಮಾಡಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದ್ರಿಂದ ಭಿನ್ನಾಭಿಪ್ರಾಯ ಬಗ್ಗೆ ಬರುತ್ತೆ. ಅದನ್ನ ಅಲ್ಲೇ ಆ ಬೋರ್ಡ್ ಮೀಟಿಂಗ್ ಅಲ್ಲೇ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ತರಬಾರ್ದು. ಹೊರಗಡೆ ಬಂದ ತಕ್ಷಣ ನಾನು ಇದೊಂದು ಫೇಮಸ್ ಸ್ಟೇಟ್ಮೆಂಟ್ ಇದು, ಆಲ್ ಫಾರ್ ಒನ್ ಆಫ್ ಜಿಗಿಣಿ ಬಾವುಟ ಉನ್ನತ ಮಟ್ಟದಲ್ಲಿ ಹಾರಾಡುತ್ತೆ ಇದ್ದೇವೆ, ನಾವು ಫ್ಲಾಗ್ ಸೆಲೆಬ್ರೇಷನ್ ಆಗ್ತೀವಲ್ಲ ಅಂತೇಳಿ ನೀವೆಲ್ಲ ಪ್ರಮಾಣ ಮಾಡಬೇಕು. ಮಾಡ್ತೀರಾ? ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ನಿಸರ್ಗ ಬಡಾವಣೆಯಲ್ಲಿ ವಾಸಿಸುತ್ತಿದ್ದು ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ದೇವಯ್ಯನವರ ಮಗನಾಗಿ 17/6/1972 ಜನಿಸಿರುತ್ತಾರೆ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹರಪನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ, ಮಾಧ್ಯಮ ವಿದ್ಯಾಭ್ಯಾಸವನ್ನು ಜಿಗಿಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯ ಶಿಕ್ಷಣವನ್ನು ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಬಾಬಾ ಪ್ರೌಢಶಾಲೆಯಲ್ಲಿ, ಡಿಪ್ಲೊಮಾ ವ್ಯಾಸಂಗವನ್ನು ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರ್ತಾರೆ.
ಇವರು ವಿದ್ಯಾಭ್ಯಾಸದ ನಂತರ ಹನಿವೆಲ್ ಆಟೋಮೊಬೈಲ್ ಸಂಸ್ಥೆಯಲ್ಲಿ ಉದ್ಯೋಗ ಪ್ರಾರಂಭಿಸುತ್ತಾರೆ. ತದನಂತರ ಡೆಲ್ಟಾ ಎಲೆಕ್ಟ್ರಿಕ್ ಸಂಸ್ಥೆಯಲ್ಲಿ ವಿದ್ಯುತ್ ಕಾಮಗಾರಿಗಳ ಅನುಭವವನ್ನು ಪಡೆದು ಮೋಹನ್ ಎಲೆಕ್ಟ್ರಿಕಲ್ಸ್ ಎಂಬ ಸರ್ಕಾರದಿಂದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರಾಗಿರುತ್ತಾರೆ ಮತ್ತು ಆನೇಕಲ್ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾಗಿ ಹಾಗೂ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಸಂಘವನ್ನು ಮುನ್ನಡೆಸಿರುತ್ತಾರೆ. ಇದರ ಜೊತೆಯಲ್ಲಿ ಟ್ರಾನ್ಸ್ಪೋರ್ಟ್ ಉದ್ಯಮ, ಕ್ರಷರ್ ಉದ್ಯಮ, ಕಾಫಿ ಟ್ರೇಡಿಂಗ್ ಉದ್ಯಮ ನಡೆಸಿರುತ್ತಾರೆ. ಇವರು ಬೆಂಗಳೂರು ಬಡವ ಸಮಾಜದ ಬಿಲ್ಡಿಂಗ್ ಕಮಿಟಿಯ ಕೌನ್ಸಿಲರ್ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 2011ರಲ್ಲಿ ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಸೇರ್ಪಡೆಯಾಗಿ 2016-17ರಲ್ಲಿ ಎರಡನೇ VP ಆಗಿ 17-18ರಲ್ಲಿ ಮೊದಲನೇ VP ಆಗಿ 2024-25ರಲ್ಲಿ ಮಾರ್ಕೆಟಿಂಗ್ ಚೇರ್ಪರ್ಸನ್ ಆಗಿ ಮತ್ತು 19-20ರಿಂದ 25-26ವರೆಗಿನ ಕ್ಲಬ್ ಡೈರೆಕ್ಟರ್ ಆಗಿ 2026 ಮತ್ತು 27ರಲ್ಲಿ ಕ್ಲಬ್ನ ಈಗ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇವರು ಜಿಗಣಿ ಲಯನ್ಸ್ ಕ್ಲಬ್ಗೆ 6 ಜನ ಸದಸ್ಯರನ್ನ ಸ್ಪಾನ್ಸರ್ ಮಾಡಿರ್ತಾರೆ. 2012ರಲ್ಲಿ ಜಿಗಣಿ ಲಯನ್ಸ್ ಟ್ರಸ್ಟಿಯಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2022-23ರಿಂದ ಮತ್ತು 2024-25ವರೆಗಿನ ಜೇಲಿಸ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕೂಡ ಇವರು 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರು 16/2/2000ರಲ್ಲಿ ಶ್ರೀಮತಿ ಇಂದಿರಾ ಅವರನ್ನು ವಿವಾಹವಾಗಿದ್ದು, ಶ್ರೀಮತಿ ಇಂದಿರಾ ಅವರು 2012-13ರಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಸೇವಾ ಅಭಿವೃದ್ಧಿಯಲ್ಲಿ ಜಿಗಣಿ ಲಯನ್ಸ್ ಭವನದ ಗುದ್ದಲಿ ಪೂಜೆ ನಡೆದಿರುತ್ತೆ. ಲಯನ್ ಮೋಹನ್ ಅವರಿಗೆ ಮನೀಷಾ ಎಂಬ ಮಗಳಿದ್ದು, ಇವರು ಇಂಜಿನಿಯರಿಂಗ್ ಮುಗಿಸಿ ಡಿಜಿಟಲ್ ಫೋರೆನ್ಸಿಕ್ ವಿಭಾಗದಲ್ಲಿ ಮಾಸ್ಟರ್ಸ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಹಾಗೆಯೇ ಕಾರ್ಯಪ್ಪ ಎಂಬ ಮಗನಿದ್ದು, ಇವರು PDGM ಮತ್ತು ISPR ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ. ಲಯನ್ ಮೋಹನ್ ಅವರು ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಇದಿಷ್ಟು ಇವರ ಪರಿಚಯ. ತಾಯಿ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಬೆನ್ನೆಲುಬಾಗಿ ನಿಂತಹ ಕೆಲವು ಕುಟುಂಬಗಳಿಗೆ ಈ ಸಭೆಯ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವೇದಿಕೆಯಲ್ಲಿ ಆಸೀನರಾದಂತಹ ನಮ್ಮ ಲಯನ್ ಗಣ್ಯರಿಗೆ ನಮಸ್ಕಾರಗಳು. ಸಭೆಗೆ ಆಗಮಿಸ್ತಾ ಎಲ್ಲ ಲಯನ್ ಬಂಧುಗಳಿಗೆ, ಸ್ನೇಹಿತರಿಗೆ, ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳು. ಈ ದಿನ ನೀವೆಲ್ಲರೂ ಸೇರಿ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕ್ಲಬ್ 16 ವರ್ಷಗಳಿಂದ ನಿರಂತರವಾದ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಇಂದಿನ ಎಲ್ಲ ಅಧ್ಯಕ್ಷರು ಮತ್ತು ಅವರ ತಂಡದವರಿಂದ ಇದು ಅತ್ಯುತ್ತಮವಾಗಿ ನಡ್ಕೊಂಡು ಬಂದಿದ್ದರಿಂದ ಸಾಧ್ಯವಾಗಿ ಈ ಕ್ಲಬ್ ಸೇವೆಗಳು ಉತ್ತಮ ರೀತಿಯಲ್ಲಿ ನಡೀತಾ ಇರ್ತವೆ. ಈ ಕ್ಲಬ್ನ ಸೇವೆಗಳು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲು ಹಾಗೂ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡಲು ಕ್ಲಬ್ನ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತು ಸದಸ್ಯರು ಪ್ರೋತ್ಸಾಹಿಸಿ ಸಹಕರಿಸಬೇಕೆಂದು ತಮ್ಮಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಜಿಗಣಿ ಲಯನ್ಸ್ ಡಯಾಗ್ನೋಸ್ಟಿಕ್ ಲ್ಯಾಬನ್ನು ಉತ್ತಮ ದರ್ಜೆಗೆ ಏರಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಪರಿವರ್ತಿಸಿ ನಮ್ಮ ಲಯನ್ಸ್ ಭವನದಲ್ಲೇ ಪ್ರಾರಂಭ ಮಾಡಲು ನಮ್ಮ ಲಯನ್ ಎಲ್ಲ ಪದಾಧಿಕಾರಿಗಳು ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ.
ಹಾಗೆ ಜಿಗ್ನಿ ನಮ್ಮ ಒಂದು ಪ್ರಪ್ರಥಮವಾಗಿ ನಾವು ಈ ಪರಿಸರಕ್ಕೆ ಹಾಗೂ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಇಲ್ಲೇ ನಮ್ಮ ರಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ನಾವಿಲ್ಲಿದ್ದೀವಿ, ನಾವಿರ್ತೀವಿ, ನಾಳೆ ಹೋಗ್ತೀವಿ, ನಮ್ಮದು ಏನಾದರೂ ಒಂದು ಕೊಡುಗೆ ಇರಬೇಕು ಈ ಸಮಾಜಕ್ಕೆ. ಈ ಕಲ್ಪನೆಗೆ ಪುಷ್ಟಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಜಿಗಣಿ ಹೋಬಳಿಯ ಎಲ್ಲ ಸರ್ಕಾರಿ ಶಾಲೆಗಳನ್ನು ಒಗ್ಗೂಡಿಸಿ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಬಗ್ಗೆ, ನೀರು, ವಿದ್ಯುತ್ ಉಳಿತಾಯದ ಬಗ್ಗೆ ಮತ್ತು ಪರಿಸರವನ್ನ, ಆಮ್ಲಜನಕವನ್ನ ಹೆಚ್ಚುಗೊಳಿಸಲು ಯಾವ್ಯಾವ ರೀತಿ ಅದನ್ನು ನಿರ್ವಹಿಸಕ್ಕಾಗುತ್ತೋ ಅದನ್ನು ಅವರಿಗೆ ತಿಳಿಸ್ಕೊಟ್ಟು ಎಲ್ಲ ಶಾಲೆಗಳನ್ನ ನಾವು ಹೋಗಿ ವಿಸಿಟ್ ಮಾಡಿ ನಮ್ಮ ತಂಡದಿಂದ ಆ ಶಾಲೆಗಳಲ್ಲಿ ಒಂದು ಉತ್ಸಾಹವನ್ನು ನೀಡಿ ಎಲ್ಲ ಶಾಲೆಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಿ ಶಾಲೆಗಳಿಗೆ ನಮ್ಮ ಲಯನ್ ಕ್ಲಬ್ನ ಎಲ್ಲ ಸದಸ್ಯರನ್ನ ಕೇಳಿ ಅದನ್ನ ಯಾವ ರೀತಿ ಉತ್ತಮವಾಗಿ ತಗೊಂಡೋಗೋದು, ಅವ್ರಿಗೆ ಯಾವ ರೀತಿ ಮನಮುಟ್ಟುವಂತೆ ನಾವು ಮಾಡಬಹುದು ಅಂತ ತಿಳ್ಕೊಂಡು ನಮ್ಮ ಲಯನ್ಸ್ ಕ್ಲಬ್ನ ವತಿಯಿಂದ ಲಯನ್ ಪ್ರಶಸ್ತಿಯನ್ನ ಹೋಬಳಿ ಮಟ್ಟದಲ್ಲಿ ನೀಡಿದಾಗ ಆ ಜಿಗಣಿ ಲಯನ್ಸ್ ಕ್ಲಬ್ ಹೆಸರು ಉಳಿಯುತ್ತೆ. ಹಾಗೆ 10 ಜನ ಮಕ್ಕಳು ಒಂದೊಂದು ಶಾಲೆಯಿಂದ ಪರಿಸರದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ್ರೆ ಅದು ಫ್ಯೂಚರ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅದನ್ನ ನಮ್ಮ ಎಲ್ಲಾ ಸದಸ್ಯರ ಸಹಕಾರನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಸದಸ್ಯರಿಗೆ ಸಹಕಾರ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಉತ್ತಮವಾದ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ವರ್ಷಪೂರ್ತಿ ಕ್ಲಬ್ನ ಆಡಳಿತ ಮಂಡಳಿಯವರು ಮತ್ತು ಸದಸ್ಯರು ನನ್ನ ಜೊತೆಗೆ ಕ್ಲಬ್ನ ಎಲ್ಲಾ ಚಟುವಟಿಕೆಗಳಲ್ಲಿ ತಪ್ಪದೇ ಭಾಗವಹಿಸಿ ನಾವೊಂದ್ಸಲ ಬಂದು ಒಂದು ಪದ್ಧತಿ ಇತ್ತು. ನಾವು ಬ್ಯಾನರ್ ಪ್ರೆಸೆಂಟೇಷನ್ ಹೋಗ್ಬೇಕಾದ್ರೆ ಜಿಗಣಿ ಲಯನ್ ಕ್ಲಬ್ ಅವರು ಲೈನ್ ಹಿಡಿದ್ರೆ ಇಡೀ ಎಲ್ಲಾ ಕೆಲಸ ನಮ್ಗೆ ತಿರುಗಿಕೊಳ್ತಾ ಇದ್ರು. ಆ ತರ ದಯವಿಟ್ಟು ಪ್ರತಿಯೊಬ್ಬ ಸದಸ್ಯರು ಒಂದ್ಸಲ ಮಿಸ್ ಆಗಿರ ಅಟ್ಲೀಸ್ಟ್ 3 ಆ ಥರ ಫಂಕ್ಷನ್ ನಾವೆಲ್ಲರೂ ಅಟೆಂಡ್ ಮಾಡೋಣ ಅಂತ ದಯವಿಟ್ಟು ನೀವೆಲ್ಲರೂ ಚಪ್ಪಳದಂತ ಸಹಕರಿಸಬೇಕು. ಹಾಗೆ ನನ್ನ ಅವಧಿಯಲ್ಲಿ ಜಿಗಣಿ ಲಯನ್ಸ್ ಸೆಲೆಕ್ಟರ್ಸ್ ಜೆಎಲ್ಸಿ ಫ್ರೆಂಡ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಹಕಾರ ಮತ್ತು ಪ್ರೋತ್ಸಾಹ ನೀಡಬೇಕೆಂದು ತಮಗೆ ಕಳಕಳಿಯಿಂದ ಕೇಳಿಕೊಂಡು ನಾನು ಇಷ್ಟು ದಿನ ಈ ಸಭೆ ಮುಖಾಂತರ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕೋಪಿಸ್ತ, ಯಾಕಂದ್ರೆ ನಮ್ಮ ಮೋಹನ್ ಅವರಿಗೆ ಪ್ರಚಾರ ಮಾಡಲ್ಲ ಅಂತ ಸ್ವಲ್ಪ ನಾಳೆ ಒಂದು ಹೇಳೋದು ಸ್ವಲ್ಪ ಗೌರವ ಬಂದಿತ್ತು. ಅವ್ರಿಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡೋಣ. ಮನೆಯಲ್ಲೂ ಕೊಪ್ಪನ ಸ್ವಲ್ಪ ಜಾಸ್ತಿ ಇದೆ ಸರ್ ಮನೆಯಲ್ಲಿ. ಯಾಕೆಂದ್ರೆ ಸರ್ ಈಗ ನಾನು ಇಷ್ಟು ದಿನ ಯಾರು ಮನಸ್ಸಿಗೆ ನೋಯಿಸಿದ್ರೆ ದಯವಿಟ್ಟು ಈ ಸಭೆ ಮುಖಾಂತರ ಕೇಳ್ಕೊಳ್ತೀನಿ, ದಯವಿಟ್ಟು ನಾನು ಕ್ಷಮಿಸಿ. ಈ ಕ್ಲಬ್ನ ಏಳಿಗೆಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸಿ ಈ ಸಲ ಅಟ್ಲೀಸ್ಟ್ ನಮ್ಮ ಕ್ಲಬ್ ಅಲ್ಲಿ ಇಷ್ಟು ದಿನ ಏನ್ ಮಾಡಿದಾರೋ ಅದಕ್ಕಿಂತ ಒಂದು ಚೂರಾದ್ರೂ ಜಾಸ್ತಿ ಮಾಡೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು, ಅವರಿಗಿಂತ ಒಂದು ಚೂರಾದ್ರೂ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಜೋರ ಚಪ್ಪಾಳ ಮುಖಾಂತರ ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ಓಕೆ, ಹಾಗೆ ಎಲ್ಲ ನಮ್ಮ ಲಯನ್ ಸದಸ್ಯರೇ, ನಾವು ಉತ್ತಮ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಇದನ್ನ ನಮ್ಮಲ್ಲಿ ಒಂದೇ ಒಂದು ಕೊರತೆ ಏನು ಅಂದ್ರೆ ನಾವು ಪ್ರಚಾರ ಪ್ರಿಯರಲ್ಲ ಸಾಹೇಬ್ರೆ. ನಮಗೆ ನಮ್ಮಲ್ಲಿ ಒಂದು ಶಕ್ತಿ ಇದೆ, ನಮ್ಮ ಲಯನ್ಸ್ ಕೊಡುಗೆ ದಾನಿಗಳು. ಇದುವರೆಗೂ ಇಂಥ ಒಂದು ಕೆಲಸ ಮಾಡೋಣ ಅಂದ್ರೆ ಯಾರು ಹಿಂದೆ ಮುಂದೆ ನೋಡಿಲ್ಲ, ಆದ್ರೆ ಯಾರು ನೆರೆ ಮನೆ ಕಾಯ್ತಾರೆ ಬಳಸ್ಕೊಳ್ಳಲ್ಲ. ಅದಕ್ಕೋಸ್ಕರ ನಮ್ಮವ್ರು ಹೇಳ್ಕೊಂಡಿಲ್ಲ ಅಂತ ಹೇಳ್ಕೊಳ್ತೀನಿ. ಓಕೆ, ಇನ್ ಮುಂದೆ ಅದನ್ನ ಮಾಡಲ್ಲ. ನೀವು ಹೇಳಿದ್ರೆ ಇನ್ ಮುಂದೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ದಯವಿಟ್ಟು ಮಾಡೋದಕ್ಕೆ ಮೋಹನ್ ಅವ್ರನ್ನ ತಿಳಿಸ್ಕೊಡ್ತೀವಿ. ಓಕೆ, ನನ್ನ ಮಾತನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿದೆ ನನ್ನ ಪ್ರೀತಿ ಎಲ್ಲ ಸಹೋದರರೇ, ನೀವೇನಾದ್ರು ನನ್ನ ಮನಸ್ಸಲ್ಲಿ ತಪ್ಪು ಭಾವನೆ ಹೇಳ್ಬೋದು, ನಿಮ್ಮಲ್ಲಿ ತಪ್ಪಾಗಿ ನಡ್ಕೊಂಡಿದ್ರೆ ಈ ಮುಂದೆ ನಡ್ಕೊಳ್ಳೋದೇ ಇರೋ ರೀತಿಯಲ್ಲಿ ನೀವೆಲ್ಲ ತಿಳಿಸ್ಕೊಡ್ಬೇಕು. ಹಾಗೆ ನಾನು ಬದಲಾವಣೆಗಳನ್ನ ಮಾಡ್ಕೊಳ್ತೀನಿ, ನೀವು ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತ ಹೇಳ್ಕೊಂತ ಈ ಸಭೆಯಲ್ಲಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿ 2 ಮಾತುಗಳನ್ನು ಅವಕಾಶ ಕೊಟ್ಟಂತ ನನ್ನ ಎಲ್ಲ
1 minute ನೋಡಿ ಮಾತಾಡ್ತಿದ್ದಾರೆ. ಸ್ಮಾಲ್ ಪೀಸ್ ರಾಮಚಂದ್ರಾರೆಡ್ಡಿ ನೀವು ಹೇಳಬೇಡ. When the first Lions Club started, which year? Okay. Not President Secretary Scandal. Okay. When the first club started in India? Which year? I think 59. Anybody in the audience? Secretaries, treasurers, presidents? 1956. To form a club ಫಾರ್ಮ್ ಮಾಡಿದ್ವಿ. ಎಷ್ಟು ಜನ ಫಸ್ಟ್ ಬೇಕು? ಎಷ್ಟು ಜನ ಇರಬೇಕು? 20 members. To start a district ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಜನ ಇರಬೇಕು, ಎಷ್ಟು ಕ್ಲಬ್ಸ್ ಇರಬೇಕು? ನಮ್ಮ ಡಿಸ್ಟ್ರಿಕ್ಟ್ ಏನೋ ಗೊತ್ತಾ, ಎಕ್ಸೆಪ್ಟ್ ಕಾಸ್ಟ್ ಪ್ರೆಸಿಡೆಂಟ್ ಅಲ್ಲ, 317 ಈ ಡಿಸ್ಟ್ರಿಕ್ಟ್. ಅಂತ ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಜನ ಇರಬೇಕು, ಎಷ್ಟು ಕ್ಲಬ್ಸ್ ಇರಬೇಕು? ವೆರಿ ನೋ, 1250 ಮೆಂಬರ್ಸ್ ಇರಬೇಕು, 35 ಕ್ಲಬ್ಸ್ ಇರಬೇಕು. ಒಂದು ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಮಾಡೋಕ್ಕೆ, ಒಂದು ಕ್ಲಬ್ ಸ್ಟಾರ್ಟ್ ಮಾಡೋಕ್ಕೆ 20 ಮೆಂಬರ್ಸ್ ಇರಬೇಕು. ಒಂದು ಡಿಸ್ಟ್ರಿಕ್ಟ್ ಸ್ಟಾರ್ಟ್ ಮಾಡೋಕ್ಕೆ 35 ಕ್ಲಬ್ಸ್, 1250 ಮೆಂಬರ್ಸ್ ಇರಬೇಕು. ನಿಮ್ಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಯಾರು? ನೋ ಫ್ಯಾಮಿಲಿ ಮೆಂಬರ್ಸ್. ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಬಿ ಆಡೆಡ್? How many family members can be added? 5. 1 plus 4. 1 member, main member, and additionally 4 members can be added for 1 family member. India ನಲ್ಲಿ ಎಷ್ಟು ಲೈನ್ಸ್ ಕ್ಲಬ್ಸ್ ಇದೆ? 8,500 clubs are there. Ours is India is the largest members in India are there. Second largest. ಈ ಕ್ಲಬ್ಗೆ ನನ್ನಿಂದ ಸಾಧ್ಯವಾದಷ್ಟು ಉತ್ತಮ ಬೆಂಬಲವನ್ನು ನೀಡುತ್ತೇನೆ ಎಂದು ನಾನು ಭರವಸೆ ನೀಡುತ್ತೇನೆ. ಸೇವೆಗಾಗಿ ಮೀಸಲಾದ ನಮ್ಮ ಈ ಪಯಣದಲ್ಲಿ ನಿಮ್ಮೆಲ್ಲರ ಸಹಕಾರವೇ ನನ್ನ ಶಕ್ತಿ. ಲಾಂಗ್ ಲಿವ್ ಲಯನಿಸಮ್. ಥ್ಯಾಂಕ್ ಯು ಸೋ ಮಚ್. ಪದಗ್ರಹಣ ಮಾಡಿದ್ದು ನಮ್ಮ ಶಿವ ಸರ್ ಅದ್ದೂರಿಯಾಗಿ ಅದ್ಭುತವಾಗಿ ಕಾರ್ಯಕ್ರಮ ಚೆನ್ನಾಗಿತ್ತು. ಇಲ್ಲೂ ನಾನು ಕೇಳ್ಕೊಳ್ತೀನಿ ನನ್ನ ಪ್ರಭಾಕರ್ ಸರ್ಗೆ ಮತ್ತೆ ಟ್ರಸ್ಟಿ ಮೆಂಬರ್ಸ್ ಇದೆಯಾ, ಅವ್ರು ನನ್ನ ರಿಕ್ವೆಸ್ಟ್, ಇಲ್ಲೊಂದು AC ಹಾಕ್ಸ್ಬಿಡಿ, ಫ್ಯಾನ್ಸ್ ಬರ್ತಾ ಇದೆ, ಏನ್ ನಿಮ್ಮ ಮಾತುಕತೆ ಕಾರ್ಯಕ್ರಮ ಎಫೆಕ್ಟ್ಸ್ ಸಪ್ಪೆ, ನಿಮ್ಮ ಸರ್ವಿಸು ಗ್ರ್ಯಾಂಡು, ನಿಮ್ಮ ಕ್ಲಬ್ ಮೆಂಬರ್ಸು ಗ್ರ್ಯಾಂಡು, ನಿಮ್ಮ ಫೆಲೋಸ್ ಅದು ಗ್ರ್ಯಾಂಡ್, ಬಟ್ ಕಾರ್ಯಕ್ರಮ ಸಪ್ಪೆ. ಅದಕ್ಕೆ ದಯವಿಟ್ಟು ನಿಮಗೆ ನಾನು ಹೇಳೋದೇ ಗೊತ್ತಾ ಪ್ರಭಾಕರ್ ಸರ್ಗೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರ್ಥಿಕವಾಗಿ ಎಲ್ಲರೂ ಬೆಳವಣಿಗೆ ಇದ್ದೀರಾ, ಎಲ್ಲಾದ್ರೂ ಮುಂದೆ ನೀವು ಚೆನ್ನಾಗಿದ್ದೀರಾ ಅಂತ ಯಾವಾಗ ನಾವು ಸಂತೋಷ ಪಡಬೇಕು ಅಂತಂದ್ರೆ ದಯವಿಟ್ಟು ನೆಕ್ಸ್ಟ್ ವರ್ಷದಿಂದ ಯಾವ್ದಾದ್ರು ಒಂದು ಆಡಿಟೋರಿಯಂ ಮಾಡಿ ಮತ್ತೆ ನಿಮ್ಮ ಎಂಟರ್ ಎಲ್ಲ ಮೆಂಬರ್ಸ್ ಫ್ಯಾಮಿಲಿನೂ ಖುಷಿ ಪಡಲಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ಮನೆ ಕಾವೇರಿ ಹಾಸ್ಪಿಟಲ್ ಅವರು ಗೆಸ್ಟ್ ಆಗ್ತಿದ್ರು, ವೈಟ್ ಫೆದರ್ ಅಲ್ಲಿ ಮಾಡಿದ್ರು ಇಲ್ಲಿ ನೈಸ್ ರೋಡ್ ಪಕ್ಕದಲ್ಲಿ. ಅಲ್ಲಿ ಹೋದಾಗ ನಾನು ಅಲ್ಲಿ ಒಬ್ಬ ಸಜ್ಜನರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು ವರ್ಷಕ್ಕೊಂದ್ಸರಿ 1,500 ಜನ ಸ್ಟಾಫ್ಸ್, ಸೆಕ್ಯೂರಿಟಿಯಿಂದ ಫ್ಯಾಮಿಲಿಯಿಂದ ಹಿಡಿದು ಫುಲ್ ಟಾಪ್ ಚೇರ್ಮನ್ ವರೆಗೂ ಫ್ಯಾಮಿಲಿಯಲ್ಲಿ ಒಂದೇ ಹಾಲಲ್ಲಿ ಒಂದೇ ಕುಟುಂಬದಲ್ಲಿ ಒಂದೇ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋದು. ಯಾಕಂತ ಹೇಳ್ತಿದ್ರೆ ನೀವು ಹಾಕಿ ಎಲ್ಲರೂ ಚೆನ್ನಾಗಿದ್ದಾರೆ, ಸರ್ವಿಸ್ ಅಲ್ಲಿ ಎಲ್ಲ ಡಿಗ್ರಿ ಅವರು ಎಲ್ಲರೂ ಮಾತಾಡ್ಬೇಕಾದ್ರೆ ನೀವು ಫ್ಯಾಮಿಲಿ ಅವರು ಬಂದು ನೋಡ್ಬೇಕಲ್ವ ಕಾರ್ಯಕ್ರಮ. ದಯವಿಟ್ಟು ಮಾಡಿ ಅಂತ ನನ್ನ ರಿಕ್ವೆಸ್ಟ್. ನಾವು ನಿಮ್ಮ ಆದಿನಲ್ಲೇ ಸರ್ವಿಸ್ ಅಲ್ಲಿ ಹೋಗ್ತಾ ಇದೀವಿ. ಇವತ್ತು ಡಿಸ್ಟ್ರಿಕ್ಟ್ ಅಲ್ಲಿ 9 ಸ್ಥಾನದಲ್ಲಿ ನಮ್ಮ ಸರ್ವಿಸ್ ಇದೆ. ಫೈನಾನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ರು ಸರ್ವಿಸ್ ಅಲ್ಲಿ ಹೀಗಾಗಿ ಸರ್ವಿಸ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಸಾಲ ಈ ಸಲ ಸಾಲಿಲ್ಲ. ಹಾಗಾಗಿ ಈ ಸಲ ನಮ್ದು ಡಿಸ್ಟ್ರಿಕ್ಟ್ 317 ಏನ್ ಇವಾಗ ಅದು ಟ್ಯಾಬ್ ಫುಲ್ ಆಗಿತ್ತು, ಎಲ್ಲ ಕ್ಲೋಸ್ ಆಗಿತ್ತು. ಈಗ ಹೊಸದಾಗಿ ಬಾಗಿಲುಗಳು ತೆಗಿತಾ ಇದೆ, ಹೊಸ PDGಗಳು ಬರ್ತಾ ಇದ್ದಾರೆ. ಈಗ ಬರೋ ವರ್ಷದಿಂದ ಹರಿಯ ನೀರಾಗಿ ಎಲ್ಲ ಹೊಸ ಸದಸ್ಯರು ಮತ್ತೆ ಹೊಸ ಮುಖಗಳು ಡಿಸ್ಟ್ರಿಕ್ಟ್ ಬರ್ತದೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಈಗ ಹೊಸದಾಗಿ ಆಗಿರೋಂಥ ಸುರಾಜೆ ಮೇಡಮ್ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ರಂಗಾರೆಡ್ಡಿ ಅವರು ಬಂದ್ರು, ಇನ್ನು ಮುಂದೆ ಹೊಸ ಮುಖಗಳು ಬರಲಿ, ನಮ್ಮ ಅರುಣ್ ಕುಮಾರ್ ಅವ್ರು ಬರಲಿ, ಅದೇ ರೀತಿ ಹೊಸ ಬಂದು ಏನ್ ಹಿಂದೆ ಇತ್ತಲ್ಲ ನೀರು ಹಂಗೇನೆಲ್ಲ ಹೋಗ್ಲಿ, ಹೊಸ ನೀರು ಬರಲಿ ಅಂತ ಹೇಳ್ತಾ ಈಗ ಮತ್ತೆ ನಾನು ಇಷ್ಟೊಂದು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ
ಈ ಕಾರ್ಯಕ್ರಮ ತುಂಬಾ ಅತ್ಯುತ್ಕೃಷ್ಟವಾಗಿತ್ತು. ಆಮೇಲೆ ನಮ್ಮ ಜಿ ಶ್ರೀನಿವಾಸ್ ಸರ್ ಅವರು ಏನಾದ್ರೂ ಒಂದು ಇದ್ದೇ ಇರುತ್ತೆ, ನಮಗೂ ಅವ್ರಿಗೆ ಜಟಾಪಟ್ಟಿ, ಆದ್ರೂ ನಾವು ಪ್ರೀತಿ ಮಾಡ್ತಾ ಇರ್ತೀವಿ. ಅವ್ರು ಎಷ್ಟೇ ನಾವು ವಾದ ವಿವಾದ ಮಾಡಿದ್ರು ಈಗ ಅಳಿಸ್ಕೊಂಡು ತಗೊಬಂದಿದ್ದೀವಿ ಅವ್ರಿಗೆ ಕೊಡೋದಕ್ಕೆ. ನಾನು ಬೆಳಗ್ಗೆಯಿಂದ ಸುತ್ತಾಗ್ಬಿಟ್ಟಿದ್ದೆ, ಈ ಕಾರ್ಯಕ್ರಮ ಮಿಸ್ ಮಾಡಬಾರ್ದು ಅಂತ ಬಂದಿದ್ದಕ್ಕೆ ಸ್ವಲ್ಪ ಆಕರ್ಷಿಸ್ತಾ ಇದ್ದೆ. ಅವ್ರು ಹೇಳ್ತಾರೆ, ನಾವು ಅವ್ರ ಮಾತು ಕೇಳಿ ಈಗಲ್ಲ, ಬಲ್ಲಿಯರ್ಸ್ ಹಾಕೊಂಡಾಗಂತೂ ಜಾಸ್ತಿ ಕೇಳಿದ್ದೀವಿ. ಸೊ ಹಾಗಾಗಿ ಇರ್ಲಿ, ನಮ್ಮ ಒಂದು ಬಾಂಧವ್ಯ ಇದ್ದೇ ಇರುತ್ತೆ. ಮೊದಲನೇದಾಗಿ ನಮ್ಮ ಸ್ನೇಹಿತ ನೈಸ್ ನಾಗರಾಜ್ ಅವರು ಬೇಡ ಅಂತ ಬಲವಂತವಾಗಿ ಅಧ್ಯಕ್ಷಗಿರಿ ತಗೊಂಡು ಅತ್ಯುತ್ಕೃಷ್ಟವಾಗಿ ಮಾಡಿದ್ರು. ತುಂಬಾ ಧನ್ಯವಾದಗಳು. ಆಮೇಲೆ ನಿಮ್ಗೆ ಅಭಿನಂದನೆಗಳು. ಅದೇ ರೀತಿ ಹೊಸದಾಗಿ ನಮ್ಮ ಡೈನಾಮಿಕ್ ಸ್ಟಾರ್ ಮೋಹನ್ ಅವರು ಬಂದಿದ್ದಾರೆ. ನನ್ನ ಅವರ ಸ್ನೇಹ ಆಲ್ಮೋಸ್ಟ್ ಒಂದು 25 ವರ್ಷ ಅಂತಾನೆ ಹೇಳ್ಬೋದು. ಸೊ ಅವ್ರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಆಗಿದ್ದಾಗಿಂದನೂ ನಮ್ಗೆ ಅವ್ರ ಪರಿಚಯ. ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲ ನಾವು ಒಂದು ಅವರಿಗೆ ಸಹಕಾರ ಕೊಟ್ಟು ಈ ಕ್ಲಬ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಲಾಂಗ್ ಯು ಟೈಮ್. ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಯಾರಿಗೆ ಬೈ ಚಾನ್ಸ್ ತಪ್ಪು ನೆಪ್ಪುಗಳಾಗಿದ್ರೆ ಯಾರು ಬೇಜಾರು ತಿಳ್ಕೊಂಡಿದ್ದೀರಾ, ಈ ಸಭೆಯನ್ನು ಮುಕ್ತಾಯ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಅನುಮತಿ ಕೊಡ್ತಾ ಇದ್ದೀರಲ್ವಾ? ಟೌನ್ ಇನ್ಸ್ಟಾಲೇಷನ್ನು ನ್ಯೂ ಪದಾಧಿಕಾರಿ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ. ನಾವು ಈ ಜಿಗಣಿ ಕ್ಲಬ್ ಅವರು ಈ ಜಿಗಣಿ ಏರಿಯಾನಲ್ಲಿ, ಈ ಸುತ್ತಮುತ್ತ ಏರಿಯಾನಲ್ಲೆಲ್ಲ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸು, ಹೆಲ್ತ್ ಚೆಕಪ್ ಕ್ಯಾಂಪ್ಸು, ನಾವು ಹಾಸ್ಪಿಟಲ್, ಡಯಾಬಿಟಿಕ್ ಸೆಂಟರು, ಆಂಬ್ಯುಲೆನ್ಸ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ನಮ್ಮ ಡಿಸ್ಟ್ರಿಕ್ಟ್ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಅವ್ರಿಗೂ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಈ ದಿನ ನಮ್ಮ ಜಿಗಣಿ ಟೌನ್ ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್ನ ಹೊಸ ಅಂದರೆ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ ಪಪ್ಪಾ ಗೇಟ್ ಅಂದರೆ ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಇರುವಂಥ ಲಯನ್ ಎ.ಡಿ. ಮೋಹನ್ ರವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಅವರ ಜೊತೆ ರವಿ ಮತ್ತು ರಾಜೇಶ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಆಗಿ ಕೂಡ ಆಯ್ಕೆಯಾಗಿದ್ದಾರೆ. ಈಗಾಗಲೇ ನಮ್ಮ ಕ್ಲಬ್ನಲ್ಲಿ ನಡೆದು ಬಂದಂಥ ಬರ್ತಿರುವ ನಮ್ಮ ಕಾರ್ಯಕ್ರಮಗಳು ಅಂದರೆ ಪ್ರತಿ ತಿಂಗಳು 2ನೇ ಬುಧವಾರ ಇದೇ ಒಂದು ಕ್ಲಬ್ನಲ್ಲಿ ಉಚಿತವಾಗಿ ಕಣ್ಣಿನ
ಪೊರೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡುವುದಾಗಲಿ ನಾರಾಯಣ ನೇತ್ರಾಲಯದ ಸಹಾಯದಿಂದ ಮತ್ತು ಉಚಿತವಾಗಿ ಆಂಬ್ಯುಲೆನ್ಸ್ ಕೂಡ ನಮ್ಮದು ಇದೆ 24/7 ಅದು ಯಾವಾಗಲೂ ಸೇವೆಯನ್ನು ಕೊಡ್ತಾ ಇರ್ತದೆ. ಈ ವರ್ಷ ಕೂಡ ಆಯ್ಕೆಯಾದಂಥ ಮೋಹನ್ ಮತ್ತು ಅವರ ತಂಡದವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದಂಥ ಒಂದು ಸೇವಾ ಚಟುವಟಿಕೆಯನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಏನು ಈ ದಿನ 26-27ನೇ ಸಾಲಿನ ನೂತನವಾಗಿ ಅಧ್ಯಕ್ಷರಾಗಿರುವಂಥ ನೂತನವಾಗಿ ಅಧ್ಯಕ್ಷರಾಗಿರುವಂಥ KD ಮೋಹನ್ ಅವರಿಗೆ ಶುಭಾಶಯಗಳ ತಿಳಿಸ್ತಾ, ಏನು ಈ ಕ್ಲಬ್ನಲ್ಲಿ ಸುಮಾರು 15-16 ವರ್ಷದಿಂದ ಸತತವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನೂತನವಾಗಿ ಆಗಿರುವಂಥ ಮೋಹನ್ ಅಣ್ಣವರು ಮತ್ತು ಅವರ ತಂಡ ರಾಜೇಶು ಮತ್ತು L ರವಿ ಇವರು ಜವಾಬ್ದಾರಿಯನ್ನು ಈ ಇಯರು ಅವರಿಗೆ ವಹಿಸಿದ್ದೀನಿ. ಅವರು ಹೆಚ್ಚಿನ ಕಾರ್ಯಕ್ರಮಗಳನ್ನು ಜನಸೇವೆಯನ್ನು ಮಾಡಲಿ, ಭಗವಂತ ಅವರಿಗೆ ಹೆಚ್ಚಿನ ಆಶೀರ್ವಾದ ಕೊಡಲಿ, ಹಾಗೂ ನಮ್ಮ ಲಯನ್ಸ್ ಸದಸ್ಯರೆಲ್ಲ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೀನಿ. ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ನನ್ನ ನೆಚ್ಚಿನ ಲಯನ್ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಲ ನಮ್ಮ ಕ್ಲಬ್ಬು ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ಸಲ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ, ಸ್ವಚ್ಛತೆ ಮತ್ತು ಪರಿಸರಕ್ಕೆ ಆಮ್ಲಜನಕವನ್ನು ಉತ್ಪತ್ತಿ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೋದು ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ದೃಢ ಸಂಕಲ್ಪವನ್ನು ಮಾಡಿದ್ದೇನೆ. ಅದಕ್ಕೆ ನಮ್ಮ ಕ್ಲಬ್ನ ಪ್ರತಿಯೊಬ್ಬ ಸದಸ್ಯರು ತನು-ಮನ ಧನವನ್ನು ಅರ್ಪಿಸಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಬೆಂಬಲ ಸೂಚಿಸಿರೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನಮ್ಮ ಡಿಸ್ಟ್ರಿಕ್ಟ್ ವತಿಯಿಂದ, ನಮ್ಮ ಇಂಟರ್ನ್ಯಾಷನಲ್ ವತಿಯಿಂದ ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮ್ಮ ಕ್ಲಬ್ನ ಎಲ್ಲ ಪ್ರತಿಯೊಬ್ಬರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀನಿ ಅಂತ ಹೇಳೋದ್ರಿಂದ ನಮ್ಮ ಕ್ಲಬ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ತುಂಬ ಹೃದಯದಿಂದ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಲಯನ್ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ, ನನ್ನ ಕೈಲಾದಂತಹ ಕೆಲಸಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಉಚಿತ ಕಣ್ಣಿನ ಪರೀಕ್ಷೆ ಇರ್ಬೋದು, ನಮ್ಮ ಮೆಡಿಕಲ್ ಸೇವೆ ಇರ್ಬೋದು, ನಾವು ಆಲ್ರೆಡಿ ಒಂದು ಅಂದ್ಕೊಂಡಿದ್ದೀವಿ. ಆ ದೇವರ ಅನುಗ್ರಹ ಮತ್ತು ನಮ್ಮ ಲಯನ್ ಸದಸ್ಯರ ಒಂದು ಹೆಚ್ಚಿನ ರೀತಿ ಸಹಕಾರ ಸಿಕ್ಕರೆ ಒಂದು ಕಡಿಮೆ ವೆಚ್ಚದಲ್ಲಿ ಔಷಧಿಗಳನ್ನು ಸಹಾಯಕವಾಗಿ ಕೊಡಬೇಕು ಅಂತಿದ್ದೀವಿ. ಹಾಗೆಯೇ ಅಂಗವಿಕಲರಿಗೆ ನನ್ನ ಕೈಲಾದಂಥ ನನ್ನ ಸಮಯದಲ್ಲಿ ಒಂದು ಕೆಲವರಿಗಾದರೂ ಪ್ರೋತ್ಸಾಹ ಧನ ಮತ್ತು ನಮ್ಮ ಅಂಗವಿಕಲರಿಗೆ ಅವರಿಗೆ ನಡೆದಾಡಲು ಶಕ್ತಿ ಕೊಡುವಂಥ ಕೆಲಸವನ್ನು ನಾನು ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕು ಅಂತಿದ್ದೀನಿ. ಆ ದೇವರು ಈ ಸಮಯದಲ್ಲಿ ನನಗೆ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಕೇಳ್ಕೊಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ. ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳು. ಅಧ್ಯಕ್ಷರಿಗೆ ಲಯನ್ಸ್ ಕ್ಲಬ್ ಆಗಿ ಈ ವರ್ಷ AD ಮೋಹನ್ ಅವರು ಆಗಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ತುಂಬ ಒಳ್ಳೆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಒಂದು ಈ ಬಿಲ್ಡಿಂಗಿಗೆ ಮೂಲ ಸೈಟ್ ಕೊಡಿಸಿ ಪೂಜೆ ಮಾಡಿಸಿ ಇಷ್ಟು ಬಿಲ್ಡಿಂಗ್ ಕಟ್ಟೋದಕ್ಕೆ ಅವರೇ ಇದ್ರ ಮೂಲಕರ್ತರು ಸ್ಟಾರ್ಟಿಂಗ್. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವರು ಮನೆಯವ್ರಿಗೆ ಅವ್ರಿಗೆ ಎಲ್ಲನೂ.